ವಿಕ್ರಮ್ ಸಿಂಹ ಅಂತ ಇದ್ದಾರೆ. ಯಾಕಂದ್ರೆ ನಮಗೆ ನಿಮ್ಮ ಬುಕ್ಕಲ್ಲಿ ಸಿಕ್ತು. ಅಲ್ಲ ನೀವು ಬೆಂಗಳೂರವರೇ ಆದರೆ ನೀವು ರಾಣೆಬೆನ್ನೂರು ತನಕ ಬರ್ಬೇಕಾದ ಅವಶ್ಯಕತೆ ಇಲ್ಲ. ಬರೋಂಗೆ ಇಲ್ಲ, ನಮ್ಗೆ ಬೇರೆ ಗೊತ್ತಾಗಿಲ್ವಲ್ಲ, ಅದಕ್ಕೆ ನಿಮ್ಮ ನಂಬರ್ ನೋಡಿ ನಿಮಗೆ ಮಾಡಿದ್ದು ನಾನು ಹೊಸತಿ. ಹಾಂ ಹಾಂ. ಮತ್ತೆ ಇನ್ನೊಂದ್ಸತಿ ಮೊನ್ನೆ ಮಾಡಿದ್ರು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ತೇಜಸ್ವಿನಿ ಶ್ರೀಹರಿ ಅಂತ. ಹಿಂದೂಸ್ತಾನಿ ಕ್ಲಾಸಿಕಲ್ ವೋಕಲಿಸ್ಟ್ ನಾನು. ಇವತ್ತು ರಾಣೆಬೆನ್ನೂರಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅದನ್ನು ನಿಮ್ಗೆ ಕೇಳಲಿಕ್ಕೆ ಆಸೆ ಇದ್ದರೆ JM ರಾಜಶೇಖರ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಎಲ್ಲರೂ ನನ್ನ ಹಾಡನ್ನು ಕೇಳಿ ಆನಂದಿಸಿ. ತೇಜಸ್ವಿನಿ ಶ್ರೀಹರಿ ಮತ್ತು ತೇಜಸ್ವಿನಿ ಮಳಗಿ ಟೈಟಲಲ್ಲಿ ಟೀ ಮಾಡು. ಅಲ್ಲೇ ಹತ್ರ ಇರ್ತದೆ ನಮಗೆ. ಇಲ್ಲ, ಅಲ್ಲಿ ವಿಕ್ರಮ್ ಸಿಂಹ ಅಂತ ಇದ್ದಾರೆ, ನಮ್ಮ ವೀರೇಶ್ ಬೆಳ್ಳೂರು ಅಂತ ಇದ್ದಾರೆ. ಬೆಂಗಳೂರಲ್ಲೇ ನೀವು ವೈಜಿ ಮೂರ್ಡಿದವ್ರು ಇದ್ದಾರೆ, ನೀವು ಅವ್ರನ್ನ ಭೇಟಿಯಾಗಿ ನಡೀತೈತೆ. ಸಬ್ಜೆಕ್ಟ್ ಕೊಡ್ರಿ. ಎಲ್ಲ ಆದಮೇಲೆ ನೆನ್ನೆ ಇಶ್ಯೂ ಮಾಡೋದು ನಮಗೆ. ಸುಮ್ಮನೆ ಒಂದು 2 ಮಾತ್ರ ಶಾಂಪಲ್ ತಗೊಂಡ್ಬಂದೆ. ಕೂತೇಳಿ. ಇನ್ನೊಂದು 6 ಅಲ್ಲೇ ಉಳ್ಕೊಂಡಿದೆ. 2 ಸತಿ ಬಂದಿದೆ. ನಿಮ್ಮ ಹೆಸರು? ಹರೀಶ್ ಅಂತ ನನ್ನ ಹೆಸರು. ಬೆಂಗಳೂರಿಂದ ಬಂದಿರಿ ಕಾರ್ ತಗೊಂಡು? ನಾನು ಆ್ಯಕ್ಚುಲಿ ಡ್ರೈವರ್ ಕೆಲಸ ಇದ್ದಿದ್ದು ನಾನು. ಕೂತಾಡ್ರಿ ಅದ್ರ ಟೀ ತಗೊಂಡು. ಯಾಕಂದ್ರೆ ಎಲ್ಲೋ ಪರಿಚಯ ಇದ್ರೆ ಒಂದು ಸತಿ ವಿಚಾರಿಸ್ಕೊಂಡ್ರೆ ಆಮೇಲೆ ಗೊತ್ತಾಗ್ತದೆ, ಇಲ್ಲಾಂದ್ರೆ ಹೆಂಗೆ ಗೊತ್ತಾಗ್ತದೆ? ಹಂಗಲ್ಲ ರೀ, ಏನು ಮಾಹಿತಿ ಅದೇನು ದೊಡ್ಡ ಇದು ಅಲ್ಲ. ಕೂತ್ಕೊಳ್ಳಿ ಹೇಳ್ತೀನಿ. ಕೆಲವು ವಿಷಯ ತಲೆ ಕೆಡಿಸ್ಕೊಬೇಡ್ರಿ. ಇದೇನಿದು ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕೊಳವೆ ಭಾಗ ಅಳವಡಿಸಲು ಖರೀದಿ ಮಾಡಿರುವ ಹೊಸ ಮೋಟ್ರುಗಳು, ಪಂಪ್ಗಳು, ಪ್ಯಾನಲ್ ಬೋರ್ಡ್, ಬಾಕ್ಸ್ ಚೇಂಬರ್, ಪೈಪುಗಳು, ಕಾಲರ್ಗಳು, ಫ್ಲಾಟ್ ಕೇಬಲ್ಗಳ ಖರೀದಿ ಜೆರಾಕ್ಸ್ ಕೊಡಲು ಕೋರಲಾಗಿದೆ. ಕೊಟ್ಟಿದ್ದಾರೆ ಅವರು? ಈಗ ನಿನ್ನೆ ಕೊಟ್ಟರಲ್ಲ, ಅದಕ್ಕೆ ಕೊಟ್ಟಿದ್ದಾರೆ. ಇಲ್ಲೇ ಇದೆ. ನಿನ್ನೆವರು ಕೊಟ್ಟಿಲ್ಲ, ಸುಮಾರು ದಿವಸ ಆಯಿತು. ಮತ್ತೇನೋ 84 ರೂಪಾಯಿ ಪಾವತಿಸ್ರಿಂದ ನಿಮಗೆ? ಅದೇ ನಾನು ದುಡ್ಡು ಕಟ್ಟೋದಕ್ಕೆ ಲೆಟ್ರ್ ಕಳಿಸಿದ್ರ. ಅಲ್ಲ, ತುಂಬಿದ್ದೀರಾ? ತುಂಬಿದ್ದೀನಿ, ಬಿಲ್ಲೇ ಇದೆ. ತುಂಬಿದಕ್ಕೆ ಕೊಟ್ಟಿದ್ದಾರೆ. ತುಂಬಿದ ಮೇಲೆ ಕೊಟ್ಟಿಲ್ಲ, 3ನೇ ತಾರೀಕು ತುಂಬಿರೋದು. ನೀವು ಹೇಳ್ದಂಗೆ ಒಂದು ಲೆಟ್ರ್ ಬರೆದ ಮೇಲೆ ಅವ್ರಿಗೆ ಪಿಡಿ. ಆಯ್ತು, ಇದು ಕೊಟ್ಟಿರೋದ್ರೆ ನೀವು ಸರಿ ಅನ್ಸೈತಾ? ಇಲ್ಲ, ಅದಿಲ್ಲ, ಸರಿ ಇಲ್ಲ. ನಿನ್ನೆ ಏನು ಸರಿ ಇಲ್ಲ ಇದು? ಎಲ್ಲ ಬಿಲ್ಗಳು ಡೂಪ್ಲಿಕೇಟ್ ಇದೆ. ಡೂಪ್ಲಿಕೇಟ್ ಅಂದ್ರೆ ಟಿನ್ ನಂಬರ್ ಇಲ್ವಲ್ರಿ ಇದಕ್ಕೆ? ಏನಿಲ್ಲ ಸರ್, ಕೊಟೇಶನ್. ಆಯಿತು, ಆ ಕೊಟೇಶನ್ಗೂ ಟಿನ್ ನಂಬರ್ ಬೇಕಲ್ಲ. ಅದೇನೇ ಈಗ ಇವನತ್ತ ನಾಳೆ ಮುಂದೆ ಇವನೇ ಖರೀದಿ ಮಾಡ್ಬೇಕಾಗಿ ಬಂತಪ್ಪ ಅವಾಗ. ಯಾವ್ದು ಟಿನ್ ನಂಬರು, ಬಿಲ್ ನಂಬರು, ಡೇಟು ಇದರಲ್ಲಿ ಇರುತ್ತೆ. ಎಲ್ಲ ಐತೆ ನೋಡ್ರಿ, ನಿಮ್ಗೆ ಟಿನ್ ನಂಬರ್ ತೋರಿಸುತ್ತೆ. ಇಲ್ಲ, ಕೊಟೇಶನಲ್ಲೇ ಕೊಡಬೇಕು ಅದು. ಅಲ್ಲ, ಕೊಟೇಶನ್ನಲ್ಲೂ ಕೊಡಬೇಕು, ಇದ್ರಾಗೂ ಕೊಡ್ಬೇಕು. ಅದೇ ಪೇಡ್ ಆ್ಯಂಡ್ ಕ್ಯಾನ್ಸಲ್ ನಾನು 42,000 ರೂಪಾಯಿ ಖರ್ಚು ಹಾಕ್ಯಾರ. ನೀವು ಇದನ್ನು ಕೇಸ್ ಫೈಲ್ ಮಾಡ್ಬೋದು. ಇದು ಹೌದಲ್ಲ ನೋಡ್ರಿ, ಇದು ಫಸ್ಟ್ NME ಇಂಜಿನಿಯರಿಂಗ್ ವರ್ಕ್ಸಿಂದ ಹೌದೋ ಅಲ್ವಾ ತಾಳ್ರಿ, ನೀವು ಅದನ್ನೂ ನೋಡೋಂತ ಹೇಳ್ರಿ. ಇಲ್ಲ ರೈತ ಅಲ್ಲ, ಈಗ ಅದು ಒರಿಜಿನಲ್ ಇದ್ರೇನು ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗೆ ಅಪ್ರೂವಲ್ಸ್ಗಳು ಅವು ಇವೆಲ್ಲ ಇರ್ಬೇಕಲ್ಲ. ಆಯಿತು ಸರ್, ಇನ್ನೂ ಒಂದು ಮಾಡಿ ಹೇಳಿದ್ನಲ್ಲ ನಿಮಗೆ. ನಿಜಕ್ಕೂ ಇದು 880 ಅವ್ರದ್ದೇನಾ? ಇದೇ NME ಇಂಜಿನಿಯರಿಂಗ್ ವರ್ಕ್ತೆ ಹೌದಾ? ಇದು ಅವ್ರದ್ದು ನೋಡಿರಿ, ಇಂಟರ್ನೆಟ್ ಚೆಕ್ ಮಾಡಿದ್ದೀರಿ? ಇಲ್ಲ, ನಾವೆಲ್ಲ ಬೋರ್ ಮಿಷಿನ್ ಎಲ್ಲ ತೊಗೊಂಡಿದ್ದೀವಿ, ಮೋಟ್ರೆಲ್ಲ ಇವ್ರ ಹತ್ರ. ಇದು ಅವ್ರದ್ದೇ. ಬಟ್ ಇದಕ್ಕೆ ಇವರು ಬಹಿರಂಗವಾಗಿ ಗುತ್ತಿಗೆ ಕೊಟ್ಟು ಅದೇ ಟೆಂಡರ್ ಕರೆದಿ ಆ ಥರ ಮಾಡ್ಬೇಕಲ್ರ. ಬರೀ ಇವ್ರದ್ದೇ ಇದೆ ಕಂಪ್ಲೀಟು ಇಯರ್ದು. ಪೂರ್ತಿ ಫೈಲೆಲ್ಲ ಅವ್ರದ್ದೇ ಇದೆ. ಅವ್ರದ್ದೇ ಇದೆ ಎಲ್ಲ ಪೇ ಈಗ ನಿಮಗೆ ಏನೇ ಡೌಟ್ಸ್ ಅದಾವ ಅದನ್ನ ಒಂದು ಪಟ್ಟಿ ಮಾಡ್ಕೊಳ್ಳಿ. ಮಾಡ್ತೀನಿ ಸರ್. ಅದೇ ನೆನ್ನೆ ಕೊಟ್ಟರಲ್ಲ, ಅದಕ್ಕೆ ನಾವು ಇವತ್ತು ಬರೋದು ಡಿಸೈಡ್ ಆಗಿತ್ತು. ಒಂದು ಸರ್ತಿ ಕಾಂಟ್ಯಾಕ್ಟ್ ಮಾಡಿ ಹೋಗೋಣ ಅಂತೇಳಿ ಬಂದಿದ್ದೆ. ಅದೇನು ಪ್ರಾಬ್ಲಮ್ ಇಲ್ಲ, ನೀವು ಇದನ್ನು ಮಾಡ್ಬೋದು. ಅದನ್ನು ಏನೋ ಈ ಇವ್ರನ್ನ ಪ್ರಶ್ನೆ ಮಾಡ್ಬೋದು. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ, ಸೇಮ್ ಡಿಫ್ರೆನ್ಸ್ ಡೇಟ್ನೊಳಗೆ ಬೇರೆ ಒಂದೇ ಇರ್ಕನ ಬಿಲ್ ಹಾಕ್ತಾರೆ ನೋಡಿರಿ. ಇಲ್ಲಿ ಇದೆ ಸರ್, ಇದೆ. ಹಂಗಲ್ಲ, ಇಲ್ಲಿ ನೋಡಿರಿ, ಇಲ್ಲಿ ಏನು ಮಾಡ್ತಾರೆ, 1 ಸೆಕೆಂಡ್ ಪೇಡ್ ಆ್ಯಂಡ್ ಕ್ಯಾನ್ಸಲ್ ಅಂಥೇಳಿ ಇಲ್ಲಿ 12,660, ಇಲ್ಲಿ ಇನ್ನೊಂದು 45,000 44,000, 2 ಬಿಲ್ 42,600 ಖರ್ಚು ಹಾಕ್ತಾರೆ ನೋಡಿರಿ. 42,000 ಖರ್ಚು ಹಾಕಿದ್ದಾರೆ. ಹೌದಾ? ಹೌದು. ಇದು ಪೇಡ್ ಆ್ಯಂಡ್ ಕ್ಯಾನ್ಸಲ್ ಅಂತ ಏನದ ಒಂದೇ ಇದರಲ್ಲಿ ಡಿಫ್ರೆಂಟ್ ಇದು ಹಾಕೋದು ಹೆಂಗೆ ಬರ್ತೈತಿ?
ನನ್ನ ಪ್ರಶ್ನೆ ಇರೋದು ಅದು ನಿಮಗೆ ಇದ್ರಾಗ ಅದೇ ಬಂದಿರೋ ಅನುಮಾನ. ಇದು ಬೇರೆ ಹೌದು ಬೇರೆನಾ. 7 ಏಪ್ರಿಲು ಇದು ಎಷ್ಟಪ್ಪ, ಇದು 18 ಏಪ್ರಿಲು. ಒಂದೇ ವಾರದ ಡಿಫ್ರೆನ್ಸ್ನಾಗ ಹಂಗೇನು ಮಾಡಕ್ಕೆ ಬರ್ತೈತಿ? ಯಾಕೆ ಒಮ್ಮೆಲೆ ಮಾಡ್ಬೋದಲ್ಲ ನೀವು? ಅಷ್ಟೂ ಏಕಕಾಲಕ್ಕೆ ಕರಿಬೇಕಾಯ್ತು. ಒಂದೇ ವಾರದ ಡಿಫ್ರೆನ್ಸ್ನಾಗ ನೀವು ಬೇರೆ ಬೇರೆ ಬಿಲ್ಗಳನ್ನ ಹಾಕಿ ಇವರು ಲಕ್ಷಾಂತರ ರೂಪಾಯಿಗಳನ್ನು ಮಿಸ್ಯೂಸ್ ಮಾಡೋ ಚಾನ್ಸ್ ಇದೆ. ಇದನ್ನೇ ಪಕ್ಕಾ ನೀವು ಕ್ಲಾರಿಫಿಕೇಷನ್ ಮಾಡ್ಕೋಬೇಕು ಇವಾಗ. ನೋಡಿರಿ, ಇದು 17-15 ಅಲ್ಲ 64,000 ಖರ್ಚಾಗ್ತಾರೆ. ಸೇಮ್ ಇಂಜಿನಿಯರಿಂಗ್, ಸೇಮ್. ಬೇರೆ ಯಾರೂ ಸಿಗೋದಲ್ಲ ಅವ್ರಿಗೆ. ಅಂದರೆ ಇವ್ರು ಕ್ರಿಯೇಟ್ ಮಾಡಿದ್ದಾರೆ ಅಂತ. ಪೂರ್ತಿ ಅದಷ್ಟು ಎರಡೇ NNV ಇಂಜಿನಿಯರಿಂಗ್ ವರ್ಕ್ಸ್, ಗ್ರಾಮ ಪಂಚಾಯತ್ ಕಾರ್ಯಾಲಯ, ಇವನು ಸೇಮ್ ನೋಡಿರಿ. ಇಲ್ಲಿ 64,000 ಹಾಕ್ತಾರೆ, ಒಂದರಲ್ಲಿ 44,000 ಚಿಲ್ಲರೆ ಖರ್ಚು ಹಾಕಿದ್ದಾರೆ. ಇಲ್ಲ 1 ಲಕ್ಷ ದಾಟೋಯ್ತು. ಅಂದರೆ ಏನು, 1 ಲಕ್ಷ ದಾಟಿದರೆ ನೀವು ಟೆಂಡರ್ ಪ್ರಕ್ರಿಯೆ ಏನಿದೆ ದೊಡ್ಡದಾಗಿ ಮಾಡ್ಬೇಕಲ್ಲ, ಅದು ಮಾಡ್ತಾರೆ. ಇದಾದರೆ 3 ಒಬ್ಬನ ಹಿಡ್ಕೊಂಬಿಟ್ರೆ 3 ಕೊಟೇಶನ್ ಅವನೇ ಕೊಟ್ಬಿಡ್ತಾನೆ ನಿಮಗೆ. ಅವನೇ ಕೊಟ್ಟಿರೋದು ಇವಾಗ ನೋಡಿ. ಇದು ಹೌದು, ಹೊಸಕೋಟೆ ಅಂತ ಇದೆ. ಅಲ್ಲ ಇದಕ್ಕೆ ಟಿನ್ ಇದೆ, ಉಳ್ದೋಕೆ ಯಾಕೋ ಟಿನ್ ಇಲ್ಲ. ಇಲ್ಲಿದೆ ನೋಡಿ, ಇದಕ್ಕೆ ಟಿನ್ ಇಲ್ಲ. ಇದಕ್ಕಿಲ್ಲ. ಎಕ್ಸಲೆಂಟ್ಗೆ ಎಲ್ಲಿದೆ ಟಿನ್ನು? ಇಲ್ಲ. ಎಕ್ಸಲೆಂಟ್ ಎಲೆಕ್ಟ್ರಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಡೇಟೇ ಇಲ್ಲ ಲೆಕ್ಕಕೊಳ್ಳೋದು. ಅದೇ ಏನಲ್ಲ, ಡೇಟ್ ಇಲ್ಲ, ಇದು ಇಲ್ಲ, ಎಲ್ಲ ಒಂದೇ. ಅಕ್ಷರಗಳು ಒಂದೇ ಟೈಪ್ ನೋಡ್ರಿ. 42,000 ಅಕ್ಷರ ಒಂದೇ ಇದೆ. ಅಲ್ಲ, ಅಕ್ಷರ ಮತ್ತೆ ಮ್ಯಾಟ್ರ್ ಬರ್ದಿರೋದನ್ನು ಒಂದೇ ಒಂದೇ ಒಬ್ಬನೇ ಬರ್ದಿರೋದು ಇದೆ. ಇದನ್ನು ಒಬ್ಬನೇ ನೋಡ್ರಿ, ಎದ್ದು ಕಾಣಿಸುತ್ತೆ. ಅಲ್ಲ ಸರ್, ಇವಾಗ ಇದನ್ನೇ ನೀವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿ. ಅದನ್ನೇ ಆಮೇಲೆ ಮೊದಲು ತಾಲೂಕ್ ಪಂಚಾಯತ್ಗೆ ಕಂಪ್ಲೇಂಟ್ ಮಾಡಿರಿ. ತಾಲೂಕ್ ಪಂಚಾಯತ್ಗೆ, ಜಿಲ್ಲಾ ಪಂಚಾಯತ್ಗೆ, DC ಅವ್ರಿಗೆ ಕಂಪ್ಲೇಂಟ್ ಮಾಡಿ. ಇವರೇ ಸೃಷ್ಟಿ ಮಾಡ್ಕೊಂಡು ಇವರೇ ದುಡ್ಡು ಖರ್ಚು ಹಾಕೋತಾರೆ. ಹೌದು, ಆ ಥರ ಮಾಡಿದ್ರೆ ಎದ್ದು ಕಾಣಿಸುತ್ತೆ. ಈ ದುಡ್ಡನ್ನು ಸರ್ಕಾರದ ಖಜಾನೆಗೆ ವಾಪಸ್ ತುಂಬಿಸೋದಕ್ಕೆ ಕ್ರಮ ತಗೊಳ್ಳಿ. ಈ ರೀತಿ ಸರ್ಕಾರದ ಹಣವನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಅದನ್ನೇ ಎಲ್ಲ ಮಾಡಿ ಅವ್ರ ಕರ್ತವ್ಯ ಲೋಪ, ಅಧಿಕಾರ ದುರುಪಯೋಗ, ಆಮೇಲೆ ತೊಂದರೆ ಆಗ್ತದೆ, ಏನದು ಮಿಸ್ಯೂಸ್ ಆಫ್ ಗೌರ್ಮೆಂಟ್ ಮನಿ ಅಂತಲೇ ಆಗ್ತದೆ. ಹಂಗೆ ಹಿಂಗೆ ಅಂತೆಲ್ಲ ಇದು ಸಂಧಾನಕ್ಕೆಲ್ಲ ಬಂದಿದ್ದೆ ಆಗೋಯ್ತು. ಅದು ಅದನ್ನೂ ಮಾಡಿದ್ರೆ ಅವ್ರು ಬಾಪರೆ ಗಂಡು ಮಕ್ಳು ಅದಾರ ಅವರು. ಕಾಲ್ಗೆ ಹಾಕೋದಕ್ಕೆ ಕಾಲು ಬಂದೋದಕ್ಕೆ ಹಾಗೆ ಇಟ್ಟಿರಿ. ಮಾಡಿ ಸರ್, ನೀವು ಪ್ಲೀಸ್ ಡೂ ಇಟ್. ಅವ್ರು ನಿಮಗೆ ವ್ಯತ್ಯಾಸ ಮಾಡಿರೋದು ಕಾಣಿಸ್ತದೆ. ಇಲ್ಲಿ ನೋಡ್ರಿ, ಇದರಲ್ಲೇ 1 ಲಕ್ಷದ ಚಿಲ್ಲರೆ ಖರ್ಚು ಮಾಡಿ ನೋಡ್ರಿ. 1,07,979 ಬೇರೆ ಬೇರೆ ಬಿಲ್ ಹಾಕ್ಯಾರ. ಸಪ್ರೇಟ್ ಮಾಡಿ ಒಂದು ಪಿನ್ ಮಾಡ್ಬಿಟ್ಟಿದ್ದೀನಿ ನೋಡಿ. ಅದು ಒಂದೊಂದು ಅದೆಲ್ಲ ಕೆಳಗೆ ಪಿನ್ ಮಾಡಿದ್ದೀನಿ. 3 4 ನೋಡ್ರಿ, 77,500. ಸರ್, ಇದು ಮಿಸ್ಯೂಸ್ ಆಫ್ ದಿ ಗೌರ್ಮೆಂಟ್ ಮನಿ ಎದ್ದು ಕಾಣಿಸುತ್ತೆ. ನೀವು ಕೇಸ್ ಫೈಲ್ ಮಾಡ್ಬೋದು. ಬೇಕಾದ್ರೆ ನೀವು ಕೋರ್ಟ್ಗೂ ಹಾಕ್ಬೋದು. ಇದನ್ನು ಯಾವುದೋ ನಿಮ್ಮ ಲೋಕಲ್. ಅದಕ್ಕೆ ನಾನು ಮೊನ್ನೆ ನಿಮ್ಮನ್ನು ಕೇಳಿದ್ದು, ಹೈಕೋರ್ಟ್ ಹಾಕ್ಬೋದಾ ಸರ್ ಅಂತ ಕೇಳಿದ್ದಕ್ಕೆ ಇಲ್ಲ ಹಾಕೋಕೆ ಬರಲ್ಲ ಅಂತ ಹೇಳಿದ್ದೆ. ಅಲ್ಲ, ರಿಟ್ ಪಿಟಿಷನ್ ಹಾಕ್ಬೋದು ಅವ್ರ ಮೇಲೆ. ಈ ರೀತಿ ಗೌರ್ಮೆಂಟ್ ಮನಿ ಮಿಸ್ಯೂಸ್ ಮಾಡಿದ್ದಾರೆ ಅಂತ. ನೀವು ಸರ್ಕಾರದ ಜೊತೆ ಹೋರಾಟ ಮಾಡಕೊಂಡ್ರೆ ಇಟ್ ಟೇಕ್ಸ್. ಅವೆಲ್ಲ ಲೋಕಾಯುಕ್ತ ಮಲಗಿಸಿದ್ದಾರೆ. ACB ಪೊಲೀಸರು ಅವ್ರು ಕೇವಲ ಟ್ರ್ಯಾಪಿಗೆ ಅಷ್ಟೇ ಯೂಸ್ ಆಗ್ತಾರೆ. ಲೋಕಾಯುಕ್ತದಲ್ಲಿ ಯಾವುದೇ ಲೋಕಾಯುಕ್ತ ಇಲ್ಲ ಅಂದರೆ ಇನ್ನೇನು ತನಿಖೆಗಳಾಗ್ತವೆ. ಇದು ಒಂದು ರೀತಿ ವ್ಯವಸ್ಥಿತವಾದ ಜಾಲ ಇದೆ, ದುಡ್ಡು ಹೊಡೆಯೋದಕ್ಕೆ ಮಾಡ್ಕೊಂಡಿದ್ದಾರೆ. ಅಲ್ಲ, ಇವಾಗ ನಾವು PL ಹಾಕ್ಬೇಕಂದ್ರೆ PIL ಹಾಕ್ಬೋದು. ನೀವು PIL ಹಾಕ್ಬೋದು. ಹೈಕೋರ್ಟ್ಗೆ ಹಾಕಿ ಪರವಾಗಿಲ್ಲ, ನಡೀತಿದೆ, ನೀವು ಹಾಕ್ಬೋದು ನೋಡಿ. ಅಲ್ಲ, ಒಂದು PL ಹಾಕ್ತಾ ಇದ್ದೀನಿ ಈಗ. ಇವತ್ತು ರೆಡಿ ಮಾಡ್ತಾರೆ. ಇದು ಒಂದು ಯಾವುದಿತ್ತು, ಅವಲಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯ. ಈ ಅನಾಹುತದರು ಸೃಷ್ಟಿಯಾಗಿರುವಂಥ ದಾಖಲೆಗಳು ಇದರಲ್ಲಿದ್ದಾವೆ. ನೀವು ಇದನ್ನು ಹ್ಯಾಂಡಲ್ ಮಾಡಿ ಸರ್, ನೀವು ಮಾಡ್ಬೋದು. ಪಂಚಾಯತಿಗೆ ಒಂದು ತೀರ್ಮಾನ ಮಾಡೋದು ಕೊಟ್ಟಿದ್ದಾರೆ ನನಗೆ. ಇವರೇ ಏಕಪಕ್ಷೀಯವಾಗಿ ಗೌರ್ಮೆಂಟ್ ಆಡಿಲ್ಲ, ಏನಿಲ್ಲ, ಪಂಚಾಯತ್ ಮೀಟಿಂಗ್ ಮಾಡಿದ್ದಾರೆ. 10,000 DD ಕಟ್ಟಬೇಕು, ಈ ಕತೆ ಮಾಡಬೇಕು ಅಂದರೆ ಈ ಕತೆ ಮಾಡ್ಬೇಕಂದ್ರೆ 10,000 DD ಕಟ್ಟಬೇಕಂತೆ. ಸುಮಾರು ಲಕ್ಷಗಳು ಕಟ್ಸ್ಕೊಂಡ್ಬಿಟ್ಟಿದ್ದಾರೆ ಸರ್. ಸುಮ್ಮನೆ ಏನೋ ಮಾಡ್ತಾರೆ. ಅದಕ್ಕೆ ನಾವು ಹೌದು, ಅದು ತಗೊಂಡು ಏನು ಮಾಡಿದ್ದಾರೆ? ಆ ದುಡ್ಡನ್ನ ತಗೊಂಡು ಅಕೌಂಟ್ ಹಾಕೊಂಡಿದ್ದಾರೆ. ಮತ್ತೆ ಯಾವುದಕ್ಕೋ ಚೆಕ್ ಲಿಮಿಟ್ ಚೆಕ್ ಇರ್ತದಲ್ಲ, ಒಂದು ಓಪನ್ ಚೆಕ್ ಕೊಡೋಂಥದ್ದು ಅಂತ ಕೊಟ್ಟಾರೆ. ಅದಕ್ಕೆ ಎಲ್ಲಿದೆ ಅದಕ್ಕೆ ಇದು? ಅದಕ್ಕೇನೆ ಅವ್ರಿಗೆ ಆ ಥರ ಯಾವ ಅಧಿಕಾರ ಇದೆ? ಎಲ್ಲಿ ಅಧಿಕಾರ ಇದೆ? ಅದಕ್ಕೆ ಇದ್ರ ಮೇಲೆ PL ಎಲ್ಲ ಹಾಕಿ PL ರೆಡಿ ಆಗಿದೆ. ಅದೆಲ್ಲ ನಾವು ಅಡ್ವೊಕೇಟ್ ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡಿದ್ವಿ. 20ನೇ ತಾರೀಕು ಈ ಖಾತೆಗೆ ಹಿಂದೆ ಆಗಿರುವ ಖಾತೆಯನ್ನು ವರ್ಗಾವಣೆ ಮಾಡಲು 10,000 DD ಕೇಳುತ್ತಿದ್ದು, ಇದರ ಬಗ್ಗೆ ಸರ್ಕಾರದ ಆದೇಶದ ಜೆರಾಕ್ಸ್ ಪ್ರತಿಯೊಂದಿಗೆ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಅನುಮತಿ ಪಡೆದಿರುವ ದಾಖಲೆಗಳು ಸರ್ಕಾರದ ಆದೇಶ ಎಲ್ಲಿದೆ? ಇದಕ್ಕೆ ಅದಕ್ಕೆ ಇದೆ ಅಂದ್ರೆ ಅವ್ರು ಕೇಳಿದ್ದಕ್ಕೆ ಎಲ್ಲೈತಿ? ಅಲ್ಲ, ಅದಕ್ಕೆ ನಾವು ಕೊಟ್ಟಾರಲ್ಲ, ಅವ್ರೇನು ಪ್ರೊಸೀಡಿಂಗ್ಸ್ ಕೊಟ್ಟವ್ರೆ, ಮೀಟಿಂಗ್ ಪ್ರೊಸೀಡಿಂಗ್ ಕೊಟ್ಟಾರ. ಸರ್ಕಾರದ ಆದೇಶ ಎಲ್ಲಿದೆ? ಇಲ್ಲೇ ಮಾಡಿರೋದು ಅವ್ರು. ಅದಕ್ಕೆ ಇವ್ರು ನೀವು ಹೆಂಗೆ ಮಾಡ್ತೀರ ಅಂದರೆ ಸುಪ್ರೀಂ ಅಂತೆ. ಯಾವುದು ಪಂಚಾಯತಿ ಸುಪ್ರೀಂ ಅಂತೆ. ಯಾವುದು ಸರ್ಕಾರಕ್ಕಿಂತ ದೊಡ್ಡದು ಅಲ್ಲ. ಅಫ್ಕೋರ್ಸ್ ಅದನ್ನು ಒಪ್ಕೋತೀನಿ. ಅವರು ಈ ರೀತಿ ಸಾರ್ವಜನಿಕರ ದುಡ್ಡನ್ನು 10,000 ಇಟ್ಟರೆ ನೀವು ದುಡ್ಡು ಹೊಡೆಯೋಕೆ ನಿಮ್ದು ಅಧಿಕಾರ ಇದೆಯಾ? ಅದನ್ನೇ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಪ್ರತ್ಯೇಕ ಯಾವ್ದು ಕೋರ್ಟ್ ಆದೇಶಗಳಿದ್ದಾವೆ ಸರ್? ಹೇಳ್ತೀನಲ್ಲ ರೀ, ಎಲ್ಲರೂ ಸ್ವಾಮಿ ದೇಶನ ಲೂಟಿ ನಾವೇ
ನಾವೇ ಲೂಟಿ ಹೊಡಿತಾ ಇದ್ದೀವಿ, ನಾವೇ ಸರಿಯಾಗಿ ಓಟ್ ಹಾಕಲ್ಲ, ದುಡ್ಡು ತಗೊಂಡೇ ಓಟ್ ಹಾಕ್ತೀವಿ, ಇನ್ನೇನಾಗುತ್ತಾ? ಇಲ್ಲ ಸರ್, ನಾವು ಅದೆಲ್ಲ ಇಲ್ಲ, ಅದಕ್ಕೆ ನಾವು ನೀವು ಬಿಡ್ರಿ, ನಾವೆಲ್ಲ ಒಂದು 4 ಜನ ಆಗ್ಲಿದ್ರೆ ಇದಲ್ಲ ಇದು ಸರ್. ಇದು ಅಲ್ಲೇ ಅಕ್ಷರಗಳು ಸೇಮ್ ಇದ್ದಾವೆ, ಅಷ್ಟೂ ಅಕ್ಷರಗಳು ಸೇಮ್ ಇದ್ದಾವೆ, ಒಬ್ಬರೇ ಸೃಷ್ಟಿ ಮಾಡ್ಕೊಂಡು ಮಾಡುವಂಥದ್ದು ಇದು. ಈಗ 2 ತಿಂಗಳಿಂದ ಬರೀ ಸೃಷ್ಟಿ ಮಾಡಿಲ್ಲ ಸರ್. ಈಗ ಏನು ಜೆರಾಕ್ಸ್ ಸೆಟ್ ಇದೆ ಅದು ನಿಮ್ಮ ಕಡೆ? ಯಾವ್ದು ಹೇಳಿ? ಇದು ಜೆರಾಕ್ಸ್ ಅದರದ್ದು ಇಲ್ಲ, ನಿನ್ನೆ ಸಾಯಂಕಾಲ ತಗೊಂಡಲ್ಲ. ಅಲ್ಲ, ನೀವೇನಾದ್ರು ಜೆರಾಕ್ಸ್ ಸೆಟ್ ನನಗೆ ಕಳಿಸಿದ್ರೆ ನಾನು ಕೂಡ ಇದನ್ನು ನಾನು ಗೌರ್ಮೆಂಟ್ ಕೊಡ್ತೀನಿ ಸರ್. ಯಾವ್ದು ಕಳಿಸ್ಬೇಕು ಬರೀ ದುಡ್ಡು ಅಷ್ಟು ಇದು ಅಷ್ಟು ದುಡ್ಡಿಂದ ಇದೇನು ಮಾಡಿರಿ ಅದು ಅಷ್ಟು ಇಂಥದ್ದು ಹೇಳ್ತಿದೆ ಸರ್. 1039 ಜೆರಾಕ್ಸ್ ಇದೆ. ಆಯ್ತು, ಅದನ್ನ ಜೆರಾಕ್ಸ್ ಕೊಡಿ, ಕೊಡ್ತೀನಿ, ಕಳಿಸ್ತೀನಿ. ನೀವು ಜೆರಾಕ್ಸ್ ಕೊಟ್ಟರೆ ನಾನು ಕೂಡ ಇದನ್ನು ಡೈರೆಕ್ಟ್ ಸರ್ಕಾರಕ್ಕೆ ನೇರವಾಗಿ ಬರೆದು ಈ ಟೈಪ್ ಆಗಿದೆ ಅದು ಸ್ವಾಮಿ ಬೆಂಗಳೂರು ನಾನು ಬರಿತೇವೆ. ನಾವು ನಿಮ್ಗೆ ಸಹಾಯ ಆದ್ರೆ ನಮಗೂ ಒಂದು ಅನುಕೂಲ, ಏನಲ್ಲ ನಮಗೆ ಕ್ರೆಡಿಟ್ ಆಗೋದು. ಕೊನೆ ಪಕ್ಷ ಮುಂದೆ ಯಾವ್ದಾರು ಬಂದರೆ ನಮ್ದು ಯಾವ್ದು ಬುಕ್ ಮೇಲೆ ಹಾಕೋದು. ಜೆರಾಕ್ಸ್ ಇದೆ, ಇನ್ನು ಅದು ಬೇರೆ ಕೊಟ್ಟು ಕಳಿಸ್ತೀನಿ. ಮತ್ತು ಇದರಲ್ಲಿ ಇದನ್ನ ಇಟ್ಕೊಳ್ಳೋದು ಜೆರಾಕ್ಸ್ ಕೊಡಿ ಸರ್, ಯಾಕಂದರೆ ಅದು ಅವರೇ ಕೊಟ್ಟಿರೋದು. ಸರ್ ನೀರು ತೊಗೊಳ್ಳಿ, ಟೀ ತೊಗೊಳ್ಳಿ ಫಸ್ಟು. ಪಂಚಾಯತಿ ವ್ಯಾಪ್ತಿಗೆ ಸೇರಿರುವ ಗ್ರಾಮಗಳಲ್ಲಿರುವ ಪೌರ ಕಾರ್ಮಿಕರ ಗಾಡಿಗಳಿಗೆ ಬಿಡಿ ಭಾಗಗಳು, ಹೊಸ ತಳ್ಳು ಗಾಡಿಗಳು ಮಾಡಿಸಿದ್ದು ದುರಸ್ತಿ ಮಾಡಲು ಖರ್ಚು ಮಾಡಿರುವ ಬಿಲ್ಲುಗಳ ಜೆರಾಕ್ಸ್ ಪ್ರತಿಗಳನ್ನು ಕೊಡಲು ಕೋರಲಾಗಿದೆ. ನಮ್ಮ ಸರ್ ಇದು ಅಷ್ಟು ಒಂಥರ ನಾವೇ ನಮ್ಮ ರಾಜ್ಯವನ್ನು ಕೊಳ್ಳೆ ಹೊಡೆಯುವಂಥ ಕೆಲಸ. ನಾವೇ ಮಾಡ್ಕೊಂಬಿಡೋದು, ನಾವೇ ಜನರ ತೆರಿಗೆ ಹಣ ಮಜಾ ಹೊಡಾಯಿಸಿದ್ದೆ ಹೋಗಿ ಆಗ್ತದೆ. ಸ್ವಲ್ಪ ಡೈರೆಕ್ಟ್ ಮಾತಾಡಿದ್ರೆ ನಮಗೂ ಸ್ವಲ್ಪ ಅರ್ಥ ಆಗ್ತದೆ. ನಾನು ಒಂದು ದಿವಸ ಟೈಮ್ ಸರ್ ಟೀ ಕುಡೀರಿ, ಟೀ ತೊಗೊಳ್ಳಿ. ಅಲ್ರಿ ಅಷ್ಟೋ ಅಕ್ಷರಗಳು ಒಬ್ರೂ ಅದಾವಲ್ರಿ ಎಲ್ಲದ್ರಾಗೂ. ಹೌದು ಸರ್, ರೇಟಿಂಗ್ ಮಾಡಿ ಬರ್ದಿದ್ದಾರಲ್ಲ ಅಲ್ಲ ಸೇಮ್ ಒಂದೇ ಪೆನ್ನು ಒಬ್ಬನೇ ವ್ಯಕ್ತಿ ಬರೆದಿದ್ದಾನೆ, ಬೇರೆ ಎಲ್ಲ ಅಧ್ಯಕ್ಷರನ್ನು ಪಿ ಡಿ ಅವರು ಸೈನ್ ಮಾಡಿದ್ದಾರೆ ನೋಡ್ರಿ, ಅದನ್ನು ಸೇಮ್ ಹಂಗೇನೆ. ಅಲ್ಲ ಅಕ್ಷರಗಳು ಸೇಮ್ ಇದಾವೆ ಎಲ್ಲ. ಏನು ಇವನು ಏನಾದ್ರು ಸೃಷ್ಟಿ ಮಾಡೋದು ನೋಡ್ರಿ. ಇಲ್ಲಿ ನೋಡ್ರಿ, ಇದು ಅವರೇ ಕೊಟ್ಟವ್ರೆ, ಇದ್ರ ಪ್ರಕಾರ ಇಲ್ಲ. ಇದು ಸರ್ಕ್ಯುಲರ್, ಇದು ಗೌರ್ಮೆಂಟಿಂದ ಕೊಟ್ಟಿರೋದು ಪಂಚಾಯತಿಗೆ ಸರ್ಕ್ಯುಲರು. ಅದರಲ್ಲೇ ಒಂದು ಟೈಪ್ ಇದೆ. ಇವರು ಏನು ಬೇಕಾದ್ರೆ ಡಿಸೈಡ್ ಮಾಡ್ಕೋಬೋದಂತೆ. ಇದು ಕಂದಾಯ ವಸೂಲಿ ಮಾಡೋದಕ್ಕೆ ಏನೇನೋ ಹೇಳ್ತಾರೆ ಸರ್ ಅವರು. ಒಬ್ಬನೇ ವ್ಯಕ್ತಿ ಸೃಷ್ಟಿ ಮಾಡಿರೋದು ಸರ್ ಇದು. ಸಂಪನ್ಮೂಲ ಕ್ರೋಢೀಕರಣಕ್ಕೋಸ್ಕರ ಇದು ಮಾಡಿರೋದು. ಸಂಪನ್ಮೂಲ ಕ್ರೋಢೀಕರಣಕ್ಕೆ ನೀವು ಅಲ್ಲ ಬೇಕಾದ್ರೆ ಯಾರು ಶ್ರೀಮಂತರು ತಲೆ ಹೊಡಿ ಅನ್ನೋರಿಗೆ ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಬಡವ್ರನ್ನ ಹೊಟ್ಟೆ ಮೇಲೆ ಹೊಡೋದು ನೀವು ಗ್ರಾಮ ಪಂಚಾಯತಿ ಉದ್ಧಾರ ಮಾಡಿರಿ ಎಲ್ಲಾರ ಆಯ್ತಾ? ಅಥವಾ ನೀವು ಉದ್ಧಾರ ಆಗ್ತಾ ಇದ್ದೀರಾ, ಇವನ್ನೆಲ್ಲ ನೋಡಿದ್ರೆ ಅವ್ರು ಉದ್ಧಾರ ಆಗ್ತಾ ಇದ್ದಾರೆ. ಸರ್ ನೀವು ಒಂದು ಜೆರಾಕ್ಸ್ ಸೆಟ್ ಕೊಡಿ, ಅಲ್ಲಿ ನಮ್ಮ ಸ್ನೇಹಿತರು ಇದ್ದಾರೆ ಅವ್ರ ಕಡೆ. ನೀವು ಇನ್ನೊಂದು ಎಲ್ಲ ಕಳಿಸ್ಬಿಡ್ತೀನಿ. ಆ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇದ್ದಾರಲ್ಲ ನೋಡಿ, ಅವ್ರನ್ನ ಭೇಟಿಯಾಗಿದೆ ತಗೊಂಡು. ಅದೇ ಸ್ವಲ್ಪ ನಮ್ಗೆ ಅದು ಅಡ್ರೆಸ್ಗಳು ಬೇಕಾದಕ್ಕೋಸ್ಕರ ನಾನು ನಿಮಗೆ ಕೊಡ್ತೀನಿ ಅಂತ. ಜಸ್ಟ್ ಅವನಷ್ಟು ನಾನು ಒಂದು ಸೆಟ್ ಕಳಿಸಿಲ್ಲ, ನಾನು ಅವ್ರ ಜೊತೆ ಮಾತಾಡ್ತೀನಿ ತೊಗೊಂಡ್ಬಿಟ್ಟು. ಅಲ್ಲ ಸರ್, ಇನ್ನೂ ಇದೆ, ಎಲ್ಲಾನು ಕಳಿಸ್ತೀನಿ ನಾನು ಪೂರ್ತಿ ಕಳಿಸಿ ಅದನ್ನ ಒಂದು ದೊಡ್ಡ ಬಾಂಡ್ಲ್ ಮಾಡಿ ಪೋಸ್ಟ್ಗೆ ಹಾಕಿ ರಿಜಿಸ್ಟರ್ ಪಾರ್ಸಲ್ ಮಾಡಿ. ಆಮೇಲೆ ಇನ್ನೊಂದು ಈ ಬುಕ್ಕು ಸರಿ ಇಲ್ಲ, ಅದು ಯಾರೋ ನನ್ನ ಆರ್ಟಿಕಲ್ಸ್ ಭಾಳ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಅವನ್ನ ನಾನೇನು ಮಾಡೋಕ್ಕಾಗಲ್ಲ. ನೀವು ಯಾವುದದು ಮಾಹಿತಿ ಹಕ್ಕು ಬಳಸುವುದು ಹೀಗೆ ಅಂತ ಒಂದು ಬುಕ್ ಇದೆ, ಸಪ್ನಾದಲ್ಲಿ ಸಿಗುತ್ತೆ ನಿಮ್ಗೆ ಬೆಂಗಳೂರಲ್ಲಿ, ಅಲ್ಲೇ ತಗೊಳ್ಳಿ. ಮಾಹಿತಿ ಹಕ್ಕು ಬಳಸುವುದು ಹೀಗೆ, ಆಮೇಲೆ ಮಾಹಿತಿ ಇನ್ನೊಂದು ತಗೊಂಡು ಅದೇನು ಬೇರೆ ಥರ ಇದೆ. ಯಾರ್ದು ಅಲ್ಲ ಬೇರೆ ಯಾರು ಇರಬೇಕು, ಬಟ್ ನಾನು ಆದರೆ ನೀವೇನು ಮಾಡಿರ್ತೀರ ಅವೇ ಇರ್ತಾವೆ. ನೀವೇನು ಇದ್ರಾಗ ವರ್ಕ್ ಮಾಡಿದ್ದೀರಿ ಅವೇ ಇರ್ತಾವೆ. ಸರ್ ಇದು ನೀವು ಟೀ ಕೊಡ್ರಿ, ಕೊಂಡು ನೋಡೋಣ, ಕೊಡಿ ಇದನ್ನು, ನಾನು ಇದು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ನಮ್ಗೆ ಸ್ವಲ್ಪ ಅಡ್ರೆಸ್ಗಳು ಕೊಟ್ಬಿಟ್ರೆ ಖಂಡಿತ ನೀವು ಕೆಲಸ ಮಾಡಿ, ನಿಮಗೆ ಪೂರ್ತಿ ಇದೆಷ್ಟೋ ಜೆರಾಕ್ಸ್ ಅಷ್ಟು ಕೊಟ್ಟು ಕಳಿಸ್ತೀನಿ. ನಾವು ಅದನ್ನು ಕಳಿಸಿ, ನಾನು ಫಾಲೋಅಪ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ನಾನು ಏನೇನು ಗೈಡ್ ಮಾಡ್ಬೋದು ಅಂತ ಗೈಡ್ ಮಾಡ್ತೀನಿ. ನಮ್ಗೆ ಗೈಡ್ ಕೊಟ್ಟರೆ ಸರ್ ಫೋನ್ ಮಾಡಿ ಮಾತಾಡ್ತೀವಿ. ನೋಡಿ ಇಷ್ಟು 33 ಲೆಟರ್ ಕೊಟ್ಟಿದ್ದೀನಿ ನಾನು. 33ಗೆ ಬರೀ 2 ತಂತಿರೋದು, 33 ಲೆಟರ್ ಅಲ್ಲ 33 ಇನ್ನೂ ಕೊಟ್ಟಿಲ್ಲ. ಅದು 8ದು ಮಾತ್ರ ಕೊಟ್ಟಿರೋದು ನಿನ್ನೆ, ಅದನ್ನು ಇಷ್ಟೆಲ್ಲ ಗಲಾಟೆ ಆದಮೇಲೆ. ಓ ನೀವು 33 ಅಪ್ಲಿಕೇಶನ್ ಹಾಕಿದ್ದೀರಿ? ಹೌದು ಹಾಕಿದ್ರೆ 33 ಎಲ್ಲ ಇದೆ. ಸಾಮಾನ್ಯವಾಗಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಾಕಿ, ಬೇರೆ ಅಂದರೆ ಒಂದು ಪ್ರಕರಣವನ್ನು ಕೈಗೆ ಎತ್ಕೊಂಡಾಗ ಬೇರೆ ಯಾವುದಕ್ಕೂ ಕೈ ಹಾಕಕ್ಕೆ ಹೋಗ್ಬೇಡಿ.
ಅದನ್ನ ಒಂದು ಪ್ರಕರಣ ಸಂಪೂರ್ಣ ತೊಗೊಂಡು ಪೂರ್ಣ ಮುಗಿಯೋ ತನಕ ಏನು ಮಾಡ್ಬೋದು. ಅದಕ್ಕೆ ಮಾಡಿದ್ರೆ ಸಪ್ರೇಟ್ ಹಾಕಿದ್ನಲ್ಲ ಅದು ಇದು ಮಾಡಿ ಇವಾಗ ಬರೀ 8 ದುಡ್ಡು ಕಟ್ಟಿರೋದು 8 ಬಂದಿರೋದು 8 ಅಷ್ಟೇ. ಇನ್ನು ಮಿಕ್ಕಿದ್ದು ಇವರು ದುಡ್ಡು ಎಷ್ಟು ಕಟ್ಟಬೇಕಂತ ಕಳಿಸಿಲ್ಲ ಅವರು. ಅದನ್ನೇ ಬರೀರಿ ಇವಾಗ ತಿಂಗಳು ಟೈಮ್ ಆಗಿದೆಯಲ್ಲ, ಅದನ್ನ ಅಲ್ಲೇ PDOಗೆ ಫಸ್ಟ್ ಅಪೀಲ್ ಹಾಕಿ, PDO ಅವರಿಗೆ ಫಸ್ಟ್ ಅಪೀಲ್ ಹಾಕಿ. ಅವ್ರೇನು ಹೇಳ್ತಾರೆ ಅಂತಂದರೆ, ನಾನು ಮೇಲ್ಮನವಿ ಪ್ರಾಧಿಕಾರಿ ಅಧಿಕಾರಿ, ಸಾರ್ವಜನಿಕ ಮಾಹಿತಿ ಹಾಕಿದ್ರೆ ಅವನು ಸೆಕ್ರೆಟರಿ ಅಂತ ಹೇಳ್ತಾರೆ. ಹೌದು, ಇರೋದು ಹಂಗೆ. ಯಾಕಂದ್ರೆ ನಾನು ಮೊದಲನೇ ಅದಕ್ಕೇನೆ ಹೇಳ್ತಾ ಇರೋದು. ಅಫ್ಕೋರ್ಸ್ ನೀವು PDOಗೆ ಹಾಕಿದ್ರು ಕೂಡ ಅವರೇ ಅವ್ರಿಗೆ ಕೊಡ್ತಾರೆ, ಅಲ್ಲಿ ತಗೊಳಪ್ಪ ಬಂದಿದೆ ಮಾಹಿತಿ ಕೊಡು ಅಂತಾರೆ ಅಷ್ಟೇ. ಹಾಗಾಗಿ ದಟ್ಸ್ ನಾಟ್ ಎನ್ ಇದು ಪ್ರಾಬ್ಲಮ್ ಏನಲ್ಲ, ಇಟ್ಸ್ ನಾಟ್ ಎ ಡಿಫಿಕಲ್ಟ್ ಟು. ಇಲ್ಲಿ ನೋಡಿ, ಅದು 14 ಲೆಟ್ರಿಗೆ ದುಡ್ಡು ಕಟ್ಕೊಂಡಂತೆ 75 ಜೆರಾಕ್ಸ್ ಕಾಪಿ ಕೊಟ್ಟಿದ್ದಾರಂತೆ. ಹೋದ್ರಾ? ಹಂಗಲ್ಲ, ನೀವು ಎಷ್ಟು ದುಡ್ಡು ತುಂಬಿರ್ತೀರಿ ಅಷ್ಟು ಪೇಜ್ ಅವ್ರು ಕೇಳಿದ್ದಿದೆ ಅಷ್ಟು, ಏನೋ 14 ಜೆರಾಕ್ಸ್ ಇದೆ, ಅದು 2 ರೂಪಾಯಿ ಅಂತ 28 ರೂಪಾಯಿ ಕಟ್ಟಿ ಅಂತ. ಸರಿ ಇದೆ, ಕಟ್ಟಿದ್ದೀನಿ. ಸರಿ ಇದೆ. ಇವಾಗ ಕೊಡುವಾಗ ನೀವು 28 ತುಂಬಿದ್ದೀರಿ ಸರಿ, 75 ಜೆರಾಕ್ಸ್ ಕೊಟ್ಟಿದ್ದೀವಿ, ಅದ್ಯಾಕೆ ಮೊದಲು ನೋಡಿಲ್ವ ಇವರು? 78 ಪೇಜ್ ಆಗ್ತು ಅಂದರೆ ದುಡ್ಡು ಪರೀಕ್ಷೆ ಬಿಟ್ಟಾಕಿ ಹೋಗ್ಲಿ ಆ ಕಡೆ. ನನ್ನ ಕಡೆ ತುಂಬಿಸಿದ್ದಷ್ಟು ನೀವು ಜಾಸ್ತಿ ಕೊಟ್ಟಿದ್ದಾರೆ ಪುಟ ಅಂತ ನೀವು ಹೇಳ್ತೀರಿ. ಜಾಸ್ತಿ ಕೊಟ್ಟಿದ್ದಾರೆ ಸರ್, ಮೊದಲು ನೋಡಿ ಅವರು ಒಂದು ಲೆಟ್ರ್ ಕೊಟ್ಟಿದ್ರಲ್ಲ ಇಷ್ಟು ಜೆರಾಕ್ಸ್. ಹೌದು, ಉದಾಹರಣೆಗೆ 78 ಪೇಜ್ ಇದೆಯಪ್ಪ, ನೀನು 156 ರೂಪಾಯಿ ತುಂಬು ಅಂತ ನಿಮಗೆ ಹೇಳ್ಬೇಕಾಗಿತ್ತು. ಹೌದು, ಅದು 14 ಪೇಜ್ ಇದೆ, ನೀನು ತಗೊಳಪ್ಪ, ನೀನು 78 ನಾವು ಪೇಜ್ ಕೊಡೋದು ಅವರು ತಮ್ಗೆ ಹೇಳ್ಕೊಳ್ಳೋದಕ್ಕೆ. ಇಷ್ಟೆಲ್ಲ ಇದ್ರು ನಾವು ಕೊಟ್ಟಿದ್ದೀವಿ ಅಂದರೆ ನೀವು ನಿಮ್ಮನ್ನು ಸುಮ್ಮ ಮಾಡೋದಕ್ಕೆ ಅದು ಒಂದು ತಂತ್ರ. ಅದು ಆ ಸಾಧ್ಯತೆಗಳು ಅದಾವ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಡೋಂಟ್ ವರಿ ಬಿಲ್ಗಳೆಲ್ಲ ಕಂಪ್ಯೂಟರ್ ಮಾಡಿರೋದೆ ಸರ್. ಅವರು ಒಬ್ಬರೇ ಬರೆದಿದ್ದಾರೆ. ಅಲ್ಲ, ಎಲ್ಲ ಇಂಜಿನಿಯರಿಂಗ್ ಇದಕ್ಕೂ ಒಬ್ಬನೇ ಕ್ಲರ್ಕು. ಟಿನ್ ನಂಬರ್ ಇಲ್ಲ ಅಂತದಲ್ಲ, ಕೊಟೇಶನ್ ಕೊಟ್ಟಿನಿಲ್ಲ, ಇದು ಕೊಟ್ಟಿನಿಲ್ಲ. ಆ ಟಿನ್ ಕೂಡ ಅದು ಅವ್ರದ್ದು ಹೌದು ಅಲ್ಲ ಗೊತ್ತಿಲ್ಲ ನಮಗೆ. 1 ಲಕ್ಷ ಆದಮೇಲೆ ಸಾರ್ವಜನಿಕ ಖಂಡಿತ ಅವರು ನೀವು 99,999 ದಾಟ್ತು, 1 ಲಕ್ಷ ದಾಟ್ತು ಅಂತಂದರೆ ಅದರದ್ದೇ ಮತ್ತೆ ಬೇರೆ ಪ್ರೊಸೀಜರ್ ಅದ. ಪಬ್ಲಿಕ್ ನೋಟಿಫಿಕೇಶನ್ ಕೊಡೋದು ಪಬ್ಲಿಕ್ಕಿಗೆ. ಇದು ಹಂಗಲ್ಲ, ಸುಮ್ಮನೆ ಅಲ್ಲಿ ನೋಟಿಸ್ ಬೋರ್ಡ್ಗೆ ಹಾಕಿದ್ದೇವೆ ಅಂತಾರೆ, ಅವರ ಸರ್ಚ್ ಮಾಡ್ಕೊಂಡು ಅವ್ರು ಹಾಕ್ಕೊತಾರೆ. ಇಲ್ಲಿ ನೋಡಿರಿ, ಸಾಯಿ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಇದೆ, ರಾಧಾ ಇಂಜಿನಿಯರಿಂಗ್. ನೋಡಿರಿ, ಇವು ಎರಡಕ್ಕೇನು ಡಿಫ್ರೆನ್ಸ್ ಇದೆ ಅಕ್ಷರಗಳು? ಸೇಮ್, ಒಬ್ಬನೇ ಬರ್ತಿರೋದು. ಅವ್ರು ಖಾಲಿ ತಂದುಬಿಟ್ಟು ಆಮೇಲೆ ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ಇವರು ಬದಲಾವಣೆ ಮಾಡ್ಕೊಂಡ್ರು, ಕ್ಲೀನಾಗಿ ಗೊತ್ತಾಗ್ಬಿಡ್ತದೆ ಕಂಪ್ಯೂಟರ್ ಮಾಡಿ. ಹೌದು, ಖಂಡಿತ ಖಂಡಿತ. ಇದು ಶ್ರೀಲಕ್ಷ್ಮಿ, ಇದು ಅವಂದೇ ಹ್ಯಾಂಡ್ ರೈಟಿಂಗ್. ಅಲ್ಲ, ಹುಟ್ಟೋದು ಒಬ್ಬರೇ ಬರ್ದಾರೋದು, ಪ್ರಶ್ನೆ ಇಲ್ಲ. ಅದೇ ಈ ನಂಬರ್ ನಾನು ಟ್ರೈ ಮಾಡಿದೆ ಆ್ಯಕ್ಚುಲಿ. ಯಾರಿದು ನಮಗೆ ಗೊತ್ತಿದ್ದಾರೆ ನಮ್ಮ ಊರಲ್ಲೇ ಅಂತ. ಈ ನಂಬರ್ ಸ್ವಿಚ್ ಆಫ್ ಬರ್ತದೆ. ಏನಾಗಿದೆ? ಸ್ವಿಚ್ ಆಫ್ ಬರ್ತದೆ. ಯಾವಾಗಲೂ ಸ್ವಿಚ್ ಆಫ್ ಬರುತ್ತಾ? ನಾವು ಬೆಳಿಗ್ಗೆ ಟ್ರೈ ಈಗ ಟ್ರೈ ಮಾಡಿ, ಇನ್ನೊಂದು ಟ್ರೈ ಮಾಡಿ. ಅಲ್ಲಿ ಯಾವ್ದು ನಾವು ಇರೋದಲ್ಲ, ನಾವು ಇರೋ ಪ್ಲೇಸೇ ಅದು. ಅಲ್ಲಿ ಇಂಜಿನಿಯರಿಂಗ್ ಅದು ಯಾವ್ದಂತ ನಮಗೆ ಗೊತ್ತಿಲ್ಲ. ಅವರಲ್ಲಿ ಅಂತಂದ್ರು ಆವಲಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯ, ಆವಲಹಳ್ಳಿ, ಬಿದರಹಳ್ಳಿ ಹೋಬಳಿ, ಬೆಂಗಳೂರು ಪೂರ್ವ ತಾಲೂಕು. ಇದಕ್ಕೆ ನೀವು ಅರ್ಜಿ ಹಾಕಿರೋದು. ಅರ್ಜಿ ಹಾಕಿದ್ದಾರೆ ಎಲ್ಲ ಸರ್. ಇವು ಅಷ್ಟು ಡೂಪ್ಲಿಕೇಟು ಕೇಳಿ. ಇದು ಎಲ್ಲಿ ಬರುತ್ತೆ ನಿಮ್ಮ ಮನೆಯಲ್ಲಿ? ಹಲೋ, ಸೌಂಡ್ ಬಿಡಿ. ಹಲೋ, ಇದು ನನ್ನ ಹೆಸರು ಹರೀಶ್ ಅಂತ, ಅದೇ ನಮ್ಮ ಅಂಗಡಿಯವರು. ಯಾರಿದು? ಪುರುಷೋತ್ತಮ? ಇಲ್ಲ, ಇದು ಅದೇ ಇವಾಗ ಹೊಸದಾಗಿ ಒಂದು ಶೀಟ್ ಬಂದಿದೆಯಂತಲ್ಲ, ಟ್ರಾನ್ಸ್ಪರೆಂಟ್ ಶೀಟ್. ಅದು ಎಷ್ಟಾಗುತ್ತೆ ಸ್ಕ್ವೇರ್ ಫೀಟ್? ಆಸ್ಬೆಸ್ಟಸ್ ಅಲ್ಲ, ನಮ್ಮ ಮನೆ ಮೇಲ್ಗಡೆಗೆ ಹಾಕಕ್ಕೆ ಎಷ್ಟಾಗುತ್ತೆ ಅದು ಸ್ಕ್ವೇರ್ ಫೀಟ್? ಅದು ಅದೇ ಮತ್ತೆ ಸ್ಕ್ವೇರ್ ಮೀಟ್ರಾ ಎಷ್ಟಾಗುತ್ತೆ ಅದು? 100 ರೂಪಾಯಿ. ಅದು ಸರಿ, ಅದೇ ಕೇಳೋಣ ಅಂತ. ಸರಿ, ನಾನು ನಂಬರ್ ಗ್ರಿಲ್ ವರ್ಕ್ ಅಂತ ಹಾಕೊಂಡಿದ್ದೀನಿ. ಯಾವಲ್ಲಿ ಗ್ರಿಲ್ ವರ್ಕ್ ಅಂತ ಯಾರು ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಕೇಳೋಣ ಅಂತ. ನಂಬರ್ ಇತ್ತಲ್ಲ, ಅವಾಗ ಒಂದ್ಸಲ ಎನ್ಕ್ವೈರಿ ಮಾಡಿದ್ನಲ್ಲ. ಸರಿ ಸರಿ ಪುರುಷೋತ್ತಮ, ಸಂಜೆ ಸಿಗ್ತೀನಿ. ಓಕೆ. ಪುರುಷೋತ್ತಮ ಪಂಚಾಯತಿ ಆಫೀಸ್ ಎದುರುಗಡೆ ಚಿಕ್ಕ ಇಲ್ಲ, ಅಂಗಡಿನೇ ಇಲ್ಲಲ್ಲ, ಮಾತಾಡ್ತಾ ಇದ್ದೀನಿ. ಸೊ ಇದು ಅದೇ ಈ ಜಾಬ್ ವರ್ಕ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಇವೆಲ್ಲ ನನ್ನ ಪಂಚಾಯತಿ ಮೆಂಬರ್ಗಳಿಗೆ
ಮಂತ್ಲಿ ಇದು ಕೊಟ್ಟಿರೋದು ಸರ್ ಇದು ಹ್ಞೂ ಎಲ್ಲ ಹ್ಮ್. ತಿಂಗಳ ಎಷ್ಟೆಷ್ಟು ಟ್ಯಾಕ್ಸ್ ವಸೂಲಾಗಿದೆ, ಹ್ಮ್. ಎಷ್ಟು ಈ ಸೊತ್ತಿಂದ ಕಲೆಕ್ಟ್ ಆಗಿದೆ ಎಲ್ಲ ಕೂಡ ಅದೆಷ್ಟು ಧೈರ್ಯವಾಗಿ ಕೊಟ್ಟವ್ರೆ ಅಂತ. ಅದೇನು ಇವ್ರು ಸರ್ಕಾರನ ಇದು ಓವರ್ಟೇಕ್ ಮಾಡಿ ಇವರೇನು ತೀರ್ಮಾನ ತಗೊಂಡ್ಬಿಟ್ಟು ಯಾವ ರೀತಿ ಖರ್ಚು ಮಾಡ್ತಾರೆ? ಯಾವ ಕಂಪ್ಲೇಂಟ್ ಮಾಡಿ ಸರ್. ಅಲ್ಲ, ನೀವು ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಮಾಡಿ, ಇದು ತನಿಖೆ ಆಗಬೇಕು, ಇವ್ರ ರೀತಿ ಇವ್ರಿಗೆ ಅಧಿಕಾರ ಇಲ್ಲ. ಆಮೇಲೆ ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಆಡಳಿತ ನಡೆಸ್ಬೇಕಂತ ಎಲ್ಲಿದೆ? ನೀವು ಪ್ರಶ್ನೆ ಮಾಡ್ಬೋದು, ತೊಂದರೆ ಇಲ್ಲ. ಕೋರ್ಟ್ಗೆ ಹಾಕಿ, ಪಬ್ಲಿಕ್ ಅಲ್ಲ, ಇವಾಗ ಇನ್ವೆಸ್ಟಿಗೇಷನ್ ಇದ್ರ ಹಾಕಿ. ಬಗ್ಗೆ ಕೋರ್ಟ್ ರೆಡಿ ಆಗಿದೆ. ಹಾಕಿ ಯಾವುದು ತೋರಿಸಿ. ನಮ್ಗೆ ಕೊಟ್ಟಿದ್ದಾರಲ್ಲ ಪಂಚಾಯತಿ ಪ್ರೊಸೀಡಿಂಗ್ಸು, ಹ್ಞೂ ಅದ್ರ ಬಗ್ಗೆ ಇವಾಗೆಲ್ಲ ರೆಡಿ ಇದೆ ಫೈಲ್. ನೀವು ಇದನ್ನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೋದು ಸರ್. ಅಷ್ಟು ಡೂಪ್ಲಿಕೇಟ್ ಬಿಲ್ಗಳು ಇವು ಸೃಷ್ಟಿ ಮಾಡಿರುವಂಥದ್ದು ಇವು. ಅದಕ್ಕೆ ಆಮೇಲೆ ಇವರು ಆಯಿತು ಇಷ್ಟೆಲ್ಲ ಮಾಡಿದ್ರು, ಇದು ಸರ್ಕಾರಕ್ಕೆ ಇದೊಂದು ವ್ಯಾಟ್ ತುಂಬಿಸಿರೋದು ಅದೆಲ್ಲ ಎಲ್ಲಿದೆ? ಎಲ್ಲೂ ಇಲ್ಲ. ಹಂಗೆ ನೋಡಿದ್ರೆ ಆದಾಯ ತೆರಿಗೆದು ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ಏನು ಬರ್ತದೆ? ಇಲ್ಲೆಲ್ಲ ನೋಡ್ರಿ, ಇಲ್ಲಿ ಅಂತ ಇದಕ್ಕೆ ಇಲ್ಲಿ ಎಲ್ಲೂ ವ್ಯಾಟ್ಸ್ ಇಲ್ಲ, ಇನ್ನೊಂದು ಯಾವುದೋ ತೆರಿಗೆ ಹಾಕಿದ್ದಿಲ್ಲ. ಡೇಟ್ಗಳಿಲ್ಲ ಸರ್, ವ್ಯಾಟ್ಸ್ ಬಿಟ್ಟಾಕಿ ನೀವು. ಹಾಂ ಇಲ್ಲ, ಕೆಲವು ಡೇಟ್ಸ್ ಇದ್ದಾವೆ, ಕೆಲವು ಡೇಟ್ಸ್ ಇಲ್ಲ, ಕೆಲವು ಇದೆ. ಕೆಲವು ಇದ್ದಾವೆ, ಕೆಲವು ಇಲ್ಲ. ಅದು ಆಮೇಲೆ ಒಬ್ಬನೇ ವ್ಯಕ್ತಿ ತಯಾರು ಮಾಡುವಂಥದ್ದು ಇದು. ಕಣ್ಣಿಗೆ ಎದ್ದು ಕಾಣಿಸ್ತಾ ಇದೆ. ನೀವು ಕೇಸ್ ಹಾಕಿ ಸರ್, ಇದು ಫೈಲ್ ದ ಕೇಸ್ ಬಿಫೋರ್ ದಿ ಹೈಕೋರ್ಟ್. ಪೇಲ್ ಹಾಕ್ಬೋದು ನೀವು, ತೊಂದರೆ ಇಲ್ಲ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಆಸ್ತಿಗಳಿಗೆ ಸಂಬಂಧಿಸಿದಂತೆ ನಮೂನೆ 9 ನಮೂನೆ ಅನುಸರಿಸುವ ಕಾರ್ಯವಿಧಾನದ ಬಗ್ಗೆ ಪರಿಷ್ಕೃತ ಸೂಚನೆಗಳು. ಸರ್ ನೀವು ಮಾಡ್ಬೋದು, ಹಾಕಿ ಇಲ್ಲ ಹಾಕಿ. ಅವ್ರೇನು ಮಾಡಿದ್ರೆ ಪರಿಸ್ಥಿತಿ ಅಂದರೆ ಮೊದಲೆಲ್ಲ ಇದರಲ್ಲಿ ಕೊಡ್ತಾ ಇದ್ರಲ್ಲ ಖಾತೆ ಬರೋದು, ಈಗ ಕಂಪ್ಯೂಟರಲ್ಲಿ ತಂಬಾಕಿ ಪ್ರಿಂಟ್ ತಗೊಡ್ಬೇಕು ಅಂತ ಕೊಟ್ಟಿರೋದು. ಅದು ಹೌದು. ಅದರ ಪಿ ಡಿ ಒಗೆನೆ ಫುಲ್ ಪವರ್ ಕೊಟ್ಬಿಟ್ಟಿದ್ದಾರೆ. ಲಾಸ್ಟ್ ಪೇಜಲ್ಲಿದೆ ನೋಡಿ. ಅದನ್ನು ಇವರೇನೇ ಅಂತಾರೆ ಅಂತಂದರೆ 11A 11B 9 ಅನ್ನೋದನ್ನ ಈ ಖಾತೆಗೆ ವರ್ಗಾವಣೆ ಮಾಡೋದು 10,000 ರೂಪಾಯಿ ಶುಲ್ಕ ಅಂತೆ. ಎಲ್ಲಿದೆ ಅದು? ಅವ್ರೇನು ಹೇಳಿದ್ರು ಹೈಕೋರ್ಟ್ ಆದೇಶ ಐತೆ, ಸುಪ್ರೀಂ ಕೋರ್ಟ್ ಆದೇಶ ಐತೆ. ಅದಕ್ಕೆ ಆರ್ಡ್ರ್ ಕೇಳಿದ್ರು ನೋಡಿ, ಅದನ್ನ ಕೊಟ್ಟವ್ರು ಅವರು. ಗೌರ್ಮೆಂಟ್ ಆರ್ಡ್ರ್ ಕೊಡಿ ಕಾಪಿ ಜೀವೋ. ಇದು ಮಾಡೋದಕ್ಕಾಯ್ತಪ್ಪ, 10,000 ವಸೂಲು ಮಾಡೋಕ್ಕೆ ಎಲ್ಲಿದೆ ಅಂತ ಕೇಳಿ. ಅದು ಇವ್ರು ನೀವು ಕೇಸ್ ಫೈಲ್ ಮಾಡಿ ಸರ್. ಇವ್ರು ತೀರ್ಮಾನ ಅಲ್ಲ, ಕೇಸ್ ಫೈಲ್ ಮಾಡಿದ್ದೀನಿ ಸರ್. ಕೇಸ್ ಫೈಲ್ ಮಾಡಿದ್ರೆ ಆಯ್ತು ಬಿಡಿ. ನೀವು ಹೈಕೋರ್ಟ್ನಲ್ಲಿ ನೀವು ಒಬ್ಬ ಲಾಯರ್ಗಳ ಜೊತೆ ಪಕ್ಕ ಹೋರಾಟ ಮಾಡಿ ತಗೊಳ್ಳಿ. ಅದೇ ಇವಾಗ 20ನೇ ತಾರೀಕು ರಿಜಿಸ್ಟರ್ ಆಗ್ತಾ ಇದೆ, ಎಲ್ಲ ರೆಡಿ ಇದೆ. ದುಡ್ಡು ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ, ಫೈಲ್ ಇವಾಗೆಲ್ಲ ರೆಡಿ ಮಾಡಿ. ನಿಮಗೆ ಈ ಉದಾಹರಣೆ ನಾವು ನಿಮ್ಗೆ ಯಾವ್ದಿದೆ ಮೊಬೈಲ್? ಹಾಂ ಜೀವನ ಆನ್ ಮಾಡಿಕೊಡ್ರಲ್ಲ. ನೀವು ಇದನ್ನು ಯೂಸ್ ಮಾಡ್ತೀರನ್ನ? ನೆಟ್ ಇದೆ, ನೆಟ್ ಇದೆಯಾ? ಕೊಡ್ರಿ ಆನ್ ಮಾಡ್ಬೇಕಾ? ಈ ಫೋನಲ್ಲಿ ಸ್ಲೋ ಇರುತ್ತೆ ಸರ್. ಕೊಡಿ, ಹೌದು ಇದು ಮಾಡ್ತೀನಿ. ಯಾವುದು ಇದು, ಯಾವುದು ಸಿಮ್? ಯಾವುದು? ಜಿಯೋ ಅಲ್ಲ, ಯಾವ್ದು ಪರವಾಗಿಲ್ಲ. ನೀವೇನು ಮಾಡ್ತೀರಿ ಸರ್ ನೌಕರಿ? ನಾನು ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಿದ್ದೆ. ಅಲ್ಲೆಲ್ಲ ಸುತ್ತಾಡಿದ್ವಿ ಬೇಕಾದಷ್ಟು. ನಾನು ಡ್ರೈವರ್ ಆ್ಯಕ್ಚುಲಿ. ನಮ್ಮದು ಅಲ್ಲಿ ಇವರು ಇವೆಲ್ಲ ಭ್ರಷ್ಟಾಚಾರ ನೋಡಿ ನೋಡಿ ಸಾಕಾಗ್ಬಿಟ್ಟು 2006 ವಿ ಆರ್ ಎಸ್ ತಗೊಂಡ್ಬಿಟ್ಟೆ. ನಮ್ಮದೇನು ಯಾವುದು ಏನಪ್ಪ ಇದಿಲ್ಲ. ನಾವು ಕಂಟ್ರಾಕ್ಟ್ರ್ ಜೊತೆ ಊಟಕ್ಕೆ ಹೋಗ್ತಿರ್ಲಿಲ್ಲ, ಇನ್ಸ್ಪೆಕ್ಷನ್ ಹೋಗೋ ಕಡೆ. ನೀವು ಸ್ವಲ್ಪ ದುಡ್ಡು ಮಾಡ್ಕೋಬೋದಾಗಿತ್ತು. ಅಯ್ಯೋ ಯಾಕೆ ಸರ್ ಬೇಕಾಗಿಲ್ಲ, ಅದೆಲ್ಲ ಮಾಡ್ಕೊಂಡು ಎಲ್ಲೋ ಹೋಗ್ಬೇಕು. ಇರೋದೇ ಸಾಕು ನಮಗೆ, ಇದೆ ಅನುಕೂಲವಾಗಿದ್ದೀವಿ. ಹೇಳಿದ್ನಲ್ಲ ಸರ್, ಎಲ್ಲರೂ ಅಂತರ ಹುಡ್ಕೊಂಬಿಟ್ಟಾರಂತ. ನಾವು ಇವ್ರನ್ನೂ ಅಷ್ಟೇ, ಎಡಬಲಿಗಳು ಈಗಲೂ ಅವ್ರ ಜೊತೆಲ್ಲ ಹೋದ್ರು ಅವರೆಲ್ಲ ಭ್ರಷ್ಟಾಚಾರ ಬಿಚ್ಚಾಡೋದೆಲ್ಲ ಅದನ್ನೆಲ್ಲ ಕೇಳಿ ಬೈತಾನೂ ಇದ್ದೆ. ನಾನು ಡ್ರೈವರ್ ಆದರೂ ಬೈತಿದ್ದೆ, ಏನಪ್ಪ ನೀನು ಎಲ್ಲ ತಿಳ್ಕೊಂಡಿದ್ದೀಯ, ಬೈತಾ ಇದೆಯಾ ಹಿಂಗೆ ಅಂತ. ಮತ್ತು ಯಾಕೆ ಸರ್ ಏನು ಬೇಕು ಸರ್ ದುಡ್ಡು ಅಷ್ಟೊಂದು, ಇಷ್ಟೆಲ್ಲ ಇದೆ ನಿಮ್ದು ಆಸ್ತಿ ಕೆಲಸ ಯಾಕೆ ಬೇಕು ಅಂತ ಕೇಳಿ, ಇಲ್ಲ ಅಷ್ಟು ಮಾಡ್ತೇವಕ್ಕಪ್ಪ ಅನ್ನೋದು. ಅದನ್ನ ನಾವು ಅವಾಗ ಪ್ರಶ್ನೆ ಮಾಡೋ ಇದಿಲ್ಲ, ಯಾವಾಗ ಐಡಿಯಾ ಇಲ್ಲ. ಅದ ನಿಮ್ಮನ್ನು ಅಷ್ಟು ದಿವಸ ಇಟ್ಕೊಂಡಾರಲ್ಲ, ಅದನ್ನ ಹೇಳ್ರಿ. ಇಟ್ಕೊಳ್ಳೋದ ಸರ್, ಇವರು ದಿನಕರ್ ಗೊತ್ತಲ್ಲ ನಿಮಗೆ, ದಿನಕರ್ ಡಿ ಪೋಸ್ಟರ್ ನಮಗೆ ಕೊಡಬೇಕು ಅಂತ ಕೇಸ್ ಹಾಕ್ಕೊಂಡಿದ್ರಲ್ಲ, ಅವರು ನಮ್ಮ MD ಆಗಿದ್ದವರು. ಅವ್ರ ಮೇಲೆ ಕೇಸ್ ಹಾಕಿ ಅಪಾಲಜಿ ಬರ್ಸಿದ್ದೀನಿ ನಾನು ಹೈಕೋರ್ಟಲ್ಲಿ. ಅವರು ಅಂತ ಹೆಸರು ಅಂತಂದರೆ ಎಲ್ಲ ಹೆದರ್ಕೊಂತಾರೆ. ಪೊಲೀಸ್ ಡಿಪಾರ್ಟ್ಮೆಂಟೇ ಹೆದರ್ಕೊತಾ ಇದ್ರು. ಹೆದರಿಕೆ ಅಂತಾರ, ಮುಂದೇನು ಹಾಂ ಹೆದರಿಕೆ ಅಂತಾರ ಅಷ್ಟೇ. ಅದನ್ನ ಬಟ್ ಭ್ರಷ್ಟಾಚಾರ ನಿಂತೈತೆ ಅಲ್ಲ ಹೇಳಿದ್ದು, ಯಾಕಂದ್ರೆ ಅವರು ಅಷ್ಟೊಂದು ತಿಟ್ಟಲ್ವ, ಅವ್ರ ಮೇಲೆ ಇದು ಮಾಡಿದ್ದೇವೆ ನಾವು ಹಂಗೆಲ್ಲ. ಅದು ಇದನ್ನು ಏನಾದ್ರು ಬರ್ತೀವಲ್ಲ ಆಫರ್ಗಳು, ಇದಾದಮೇಲೆ ಫ್ರೀಯಾಗಿ ಮಾಡಿಕೊಡ್ತಾರಂತೆ, ಮನೆಗೆ ಮಾಡ್ಕೊಂಬಂತ ಅನ್ಕೊಡ್ತಾರಂತೆ. ಈ ಖಾತೆ ನಮ್ದು 2, ನಮ್ಮ ಹೆಂಗಸರು, ನಮ್ಮ ಹೆಂಡತಿ, ನಮ್ಮ ಮಗಳು ಸ್ಲೋ ಇದೆ ಇಬ್ಬರು ಆಗಿದ್ದೀವಿ.
ಐಡಿಯಾ ಸ್ಲೋ, ಬೇರೆದೆಲ್ಲ ಫಾಸ್ಟ್ ಆಗಿರುತ್ತೆ, ಇದು ಐಡಿಯಾ ಸ್ಲೋ. ಇಬ್ಬರದು ಈ ಖಾತೆ ಆಗ್ದವ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸರ್. ಆವಾಗ ನಾನು ಎಲ್ಲ ಇದು ಮಾಹಿತಿ ಕೇಳಿದ್ರು. ಇವಾಗ ಎಲ್ಲ ಮಾಹಿತಿ ಕೇಳಿದ ಮೇಲೆ ಕೊಡದೇನೆ ಸತಾಯಿಸಿ ಹಂಗೆ ಸಹ ಇದು ಮಾಡಬೇಕು, ರಾಜಿ ಮಾಡಿಬಿಡ್ಬೇಕು ಅಂತೇಳಿ ಅಲ್ಲಿವರೆಗೂ ರಾಜಿ. ಮನೆ ಹತ್ರ 5 ಲಕ್ಷಕ್ಕೆ ಹಾಂ 5 ಲಕ್ಷ ಕೊಟ್ರ ನಿಮಗೆ? ಅಲ್ಲ, ಕೊಡ್ತೀನಿ ಅಂತ, ಇಸ್ಕೊಡ್ತೀನಿ ಅಂತ. ಅದೆಲ್ಲ ದುಡ್ಡಿಗೋಸ್ಕರ ನಾನು ಮಾಡ್ತಾ ಇಲ್ಲಪ್ಪ. ಇದು ನಾನೇನೋ ಜನಸೇವೆ ಮಾಡಬೇಕು ಅಂತ ಹೇಳಿದ್ದೀನಿ. ಇಲ್ಲಾಂದ್ರೆ ಸುಮ್ಮನೆ ಮನೆ ಕುಂತ್ಕೊಂಡು ಕಾಲ ಕಳೆದ್ರೆ ಆಯಿತು. ಈಗ ಹೆದರ್ಸ್ಲಿಲ್ವಾ? ಎದುರಿಸೋದೇನಿಲ್ಲ. ಅಟ್ರಾಸಿಟಿ ಕೇಸ್ ಹಾಕ್ತೀವಿ, ಜೀವ ಬೆದರಿಕೆ ಹಾಕ್ತೀವಿ, ಡಿಪಾರ್ಟ್ಮೆಂಟಲ್ಲಿ ಒಳಗೆ ಹಾಕಿಸ್ಬಿಡ್ತೀನಿ. ಇನ್ನೂ ಇಲ್ಲಿವರೆಗೂ ಇಲ್ಲ. ಅದು ಬರೀ ಸಂಧಾನಗಳಷ್ಟೇ. ಸುತ್ತಮುತ್ತ ಇರೋರೆಲ್ಲ ಅದೇ ಪಂಚಾಯತ್ ಮೆಂಬರ್ಗಳಂತೆ ಅವರಂತೆ. ಪೇಪರ್ನಾಗ ಬರ್ತಿಲ್ಲ ನಿಮ್ಮ ಮೇಲೆ ಮಾಹಿತಿ ಅರ್ಜಿ ಹಾಕ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ನಮ್ಮನ್ನ ಅಂತ. ಸತ್ಯರ್ಸಿದ ಮೊಮ್ಮಕ್ಕಳು ಬ್ಲಾಕ್ ಮೇಲ್ ಮಾಡಿದ ಪ್ರೂಫ್ ಬೇಕಲ್ಲ ಅವ್ರಿಗೆ. ಅದು ಬಿಟ್ಟು ಅದು ನಮ್ಮಲ್ಲಿ ಭಾಳ ಜೋರಿದೆ. ಅದು ಅದಕ್ಕಿಂತ ಒಂದರಿಂದ ಒಂದು ಲೆಟ್ರ್ ಬರಿತಾನೆ ಇದ್ದೀನಲ್ಲ ನಾನು. ಬ್ಲಾಕ್ ಮೇಲ್ ಮಾಡೋದ್ರೆ ಒಂದು ಬರ್ದ್ಬಿಟ್ಟು ಅದರೊಳಗೆ ಏನಾದ್ರು ಬರ್ಕೊಂಡು ಏನಾದ್ರು ಮುಚ್ಚಾಕಿ ಹೋಗ್ತಿದ್ದ. ನಾವು ಅದರಲ್ಲೇ ಬದುಕಬೇಕು ಅಂತ ಏನಿಲ್ಲ. ಇರೋದು ಒಬ್ಬ ಮಗಳು, ಅವಳಿಗೂ ಕೆಲಸ ಇದೆ, ಹಳ್ಳಿನಿಗೂ ಕೆಲಸ ಇದೆ. ಹಳ್ಳಿನ ಮಗನಿಗೆ 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಿಕೊಟ್ಟಿದ್ದೀನಿ. ನಮ್ಮ ತಂದೆಯವರ ಆಸ್ತಿ ಮಾರಿ ಇನ್ನೊಂದಷ್ಟು ಜಮೀನು ತೆಗೆದಿದ್ದೀನಿ. ಅದೆಲ್ಲ ನಾವು ಯಾವ್ದಕ್ಕೇನು ಬೇಕಾಗಿಲ್ಲ. ನಾವನ್ನು ಸಂಪಾದನೆ ಮಾಡ್ತೀನಿ ಇವಾಗೂ. ಅಲ್ಲ, ನಿಮ್ಮನ್ನು ಬೆಂಗಳೂರು ನಗರದಾಗ ಇದ್ಕೊಂಡು ನಿಮ್ಮನ್ನ ಅಲ್ಲೆಲ್ಲ ನಡೆಯಲ್ಲ. ನಾನು CC ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಪೆನ್ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ನಾನು ಯಾವ್ದಕ್ಕೂ ಹೆದರೋದಿಲ್ಲ. ಹಂಗಲ್ಲ, ನಿಮ್ಮನ್ನು ಉಳಿಸ್ಯಾರಲ್ಲ ಅನ್ನ ಉಳ್ಸ್ಯಾರ ರವಿಕುಮಾರ್ ಅಂತ ಒಬ್ಬ ಆಟೆ ಹೋರಾಟಗಾರನ ಜೈಲಿಗೆ ಹಾಕ್ಲಿಲ್ಲೇನ್ರಿ? ಸುಮ್ಮನೆ ಅವ್ನು ಸುಳ್ಳು ಕೇಸ್ ಹಾಕ್ಬಿಟ್ಟು ಒಳಗೆ ಹಾಕಿದ್ರು ಅವನ್ನ. ನಾ ಅದಕ್ಕೆ ಯಾವ್ದಕ್ಕೂ ಬಗ್ಗಿದ್ರೆ ತಾನೆ ಸರ್. ನಾವೆಲ್ಲ ಸ್ವಲ್ಪ ಕಾಂಪ್ರಮೈಸ್ಗೆ ಹೋದ್ರೆ ತಾನೆ ಅದು ಹಿಂಗಾಯ್ತು ಹಂಗಾಯ್ತು ಅಂತ ಬರೋಕ್ಕೆ. ನಾವು ಕಾಂಪ್ರಮೈಸ್ ಅಲ್ಲ, ನೀವು ಕೇಳಿಲ್ಲದ್ರೆ ನಿಮ್ಮನ್ನು ಹೊಡೆಯೋದು ಬಿಡೋದು ತೆಗೆದು ಬಿಡೋದಪ್ಪ. ಅಲ್ಲ, ಅಂಥದ್ದೆಲ್ಲ ಏನಿಲ್ಲ ಸರ್. ಹೆದರ್ತಾರೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಹೆದರ್ತಾರೆ. ಇದ್ದಿದ್ದರಿಂದ ಅವತ್ತಿಂದ ನಾವು ಯಾರಿಗೆ ಹೆದರ್ತಿರ್ಲಿಲ್ವಲ್ಲ, ಎಲ್ಲರಿಗೂ ಗೊತ್ತು. ಅದಕ್ಕೆ ಹೆದರ್ತಾರೆ. ಒಂದು ಫಸ್ಟ್ ಟೈಮು ಅವರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ RTI ಅರ್ಜಿ ಹಾಕಿರೋದು ನಾನು. ಇಲ್ಲಿವರೆಗೂ ಯಾರು ಹಾಕಿಲ್ಲ. ಅದಕ್ಕೆ ಅವ್ರಿಗೆ ಇವಾಗೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟು ತಲೆ ಕೆಟ್ಟೋಗಿದೆ ಪೂರ್ತಿ. ಅದಕ್ಕೆ ಏನೇನೋ ಮಾಡ್ತಾರೆ. ಅದು ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ, ಇದು ಯಾಕಂದ್ರೆ ನಿಮ್ಮಲ್ಲಿ ಎಲ್ಲಿ ಇದು ಬರುತ್ತಲ್ಲ, ಇಲ್ಲಿ JM ರಾಜಶೇಖರ್ ಅಂತ ನನ್ನದೊಂದು ಚಾನಲ್ ಇದೆ. ಅದರಲ್ಲಿ ನಿಮಗೆ ಇಲ್ಲಿ ಇವು ಇದ್ದಾವೆ, ಮಾಹಿತಿ ಹಕ್ಕು ಬಗ್ಗೆ ವಿಡಿಯೋಸ್ ಇದ್ದಾವೆ, ನೋಡಿ. ನಿಮಗೆ ನಮ್ಮ ಕಡೆಯಿಂದ ಏನು ಸಹಾಯ ಬೇಕೋ ನಾನು ಖಂಡಿತ ಮಾಡ್ತೀನಿ. ಒಳ್ಳೆಯ ಹೋರಾಟ ಮಾಡ್ತಾಯಿದ್ದೀರಿ, ಮಾಡಿ ಗೆಲ್ರಿ. ಸಾಧ್ಯವಾದಷ್ಟು PIL ಹಾಕಿ, ಅದನ್ನ ಅಷ್ಟು ಹಾಕಿ PIL. ಈ ರೀತಿ ಆದರೆ ನಾವು ಬದುಕೋದು ಹೇಗೆ, ಸಾರ್ವಜನಿಕರು ಬದುಕೋದು ಹೇಗೆ? ಮತ್ತು ಇವರ ಭ್ರಷ್ಟಾಚಾರ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನಾವು ಯಾರು ತಲೆ ಹೊಡೆದ್ಬಿಟ್ಟು ದುಡ್ಡು ಕೊಡಬೇಕು ಇವರಿಗೆ? ಒಂದು ಈ ಡಾಕ್ಯುಮೆಂಟ್ಗೆ ಅಷ್ಟು ಖರ್ಚು ಬರಲ್ಲ. ಅದು ಜಸ್ಟ್ ಇದು ಮಾಡೀನಿ. ಇದನ್ನು ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಇವಾಗ. ನಂದು ಇದಕ್ಕೆ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರು ನಿಮಗೆ ಬರ್ತಾವೆ, ನೋಡಿ ಎಂಜಾಯ್ ಮಾಡಿ, ತಿಳ್ಕೊಳ್ಳಿ. ನಿಮಗೇನಾದ್ರು ಸಬ್ಜೆಕ್ಟ್ಸ್ ಇದ್ದರೆ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಬೆಂಗಳೂರಲ್ಲೂ ಭಾಳ ಜನ ಇದ್ದಾರೆ. ನಿಮಗೆ ವಿಕ್ರಮ್ ಸಿಂಹ ಅಂತ ಇದ್ದಾರೆ, ಅಥವಾ ನೀವು ವೀರೇಶ್ ಬೆಳ್ಳೂರು ಅಂತ ಇದ್ದಾರೆ, ಆಮೇಲೆ YG ಮುರಳೀಧರ್ ಅಂತ ಇದ್ದಾರೆ, ಆಮೇಲೆ ಅಲ್ಲೇ ಚಿಂತಾಮಣಿ, ಅಲ್ಲೇ ನಿಮಗೆ ಹತ್ತಿರದಲ್ಲಿ ಚಿಂತಾಮಣಿ ಇದೆ, ಅಲ್ಲಿ ಇವರು ಮಂಜುನಾಥ್ ರೆಡ್ಡಿ ಅಂತ ಇದ್ದಾರೆ. ಸೊ ನಿಮಗೆ ಅಲ್ಲಿ ಸಿಗ್ತಾರೆ. ನನಗೆ ಫೋನ್ ಮಾಡ್ತಾಯಿರಿ, ನೀವು ಪರವಾಗಿಲ್ಲ. ನಿಮಗೇನಾದ್ರು ನಮ್ಮದು ಗೈಡೆನ್ಸ್ ಬೇಕು ಅಂತ ನಾನು ಕೊಡ್ತೀನಿ ನಿಮಗೆ. ಅಲ್ಲ, ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಗೈಡೆನ್ಸ್ ತಗೋತೀನಿ. ನಮಗೆ ಅಲ್ಲಿರೋದು ಸ್ವಲ್ಪ ಅಡ್ರೆಸ್ ಕೊಟ್ಬಿಟ್ರೆ ನಂತರ ಕೊಡ್ತೀನಿ ಸರ್. ಇಲ್ಲಿದೆ ನೋಡಿ, ನನ್ನ ಫೋಟೋ ಬರುತ್ತೆ ನಿಮಗೆ ಈ ರೀತಿ, ಹರೀಶ್ ಈ ಟೈಪ್ ಫೋಟೋ ಬರುತ್ತೆ. ನೀವು ಅಲ್ಲಿ ಮುಂದೆ ಹೋಗ್ಬೋದು, ಒಳಗೆ ಹೋಗಿ ಇಲ್ಲಿ ಹುಡುಕ್ ಹೋಗ್ಬೋದು. ಇಲ್ಲಿ ಭಾಷಣ ಮಾಹಿತಿ ಅದಾವೆ, ವಿಡಿಯೋಸ್ ಇದ್ದಾವೆ, ನೋಡಿ. ಆಮೇಲೆ ನಿಮ್ಮ ಯಾರು ಸ್ನೇಹಿತರು ಬರೋ ಒಪ್ಪಿಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಕೆಂಪು ಅಕ್ಷರದಲ್ಲಿ ಇರುತ್ತೆ, ಅದು ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್. ಈ ಫೇಸ್ಬುಕ್ ಅದನ್ನೆಲ್ಲ ಯೂಸ್ ಮಾಡ್ತಿರ್ತಾರಲ್ಲ, ಹಂಗಾಗಿ ಅದು ಹೋಗಿ ಹಾಕಿ ಅಂಥವ್ರಿಗೆ ಭಾಳ ಇಮಿಡಿಯೇಟಾಗಿ ಇದಾಕಿ. ನಮಗೇನಂದರೆ ರಾಣಿಬೆನ್ನೂರು ಏನು ಅಷ್ಟೊಂದು ಇದಿಲ್ಲ. 5 ಗಂಟೆಗೆ ಬಿಟ್ಟರೆ ನಾವು ಇಲ್ಲಿ 9:45 ಇಲ್ಲಿದ್ದೀವಿ. ನಮಗೂ ಒಂಥರ ಮನೇಲಿ ಕುಂತು ಬೇಜಾರಾಗಿರ್ತದಲ್ಲ, ಸ್ವಲ್ಪ ಒಂಥರ ಟ್ರಿಪ್ ಹೋದಂಗೆ ಹೋಗಿ ಬಂದು ಹೋಗ್ಬಿಡ್ಬೋದು. ಬಂದು ಅಲ್ಲೋರೇ ಮಾಹಿತಿ ಕೇಳಿದ್ರೆ ಅಲ್ಲಲ್ಲೇ ಸೆನ್ಸರ್ ಮಾಡ್ಬಿಡ್ತಾರೆ. ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಗಳು ಕೊಡಲ್ಲ. ಅಲ್ಲಿ ಹೋಗ್ಬೇಕು, ನೆಕ್ಸ್ಟ್ ಇಲ್ಲಿ ಹೋಗ್ಬೇಕು ಅಂತ. ದೂರಕ್ಕೆ ಬಂದರೆ ಎಲ್ಲ ರೀತಿ ಮಾಹಿತಿನೂ ಸಿಗುತ್ತೆ. ಎಲ್ಲರೂ ಇದು ಇರಲ್ಲ, ಅಲ್ಲಿ ಒಳ್ಳೆಯವರು ಇರ್ತಾರೆ. ಬರೀ ಮಾಹಿತಿ ಹಕ್ಕು ಕಾರ್ಯಕರ್ತರು ಅಂತಂತಂದರೆ ಎಲ್ಲ ಒಂದೇ ಥರ ಇರಲ್ಲ. ಅದು ಕರೆನೇ. ಬರೀ ದುಡ್ಡು ಮಾಡೋ ಮಾಹಿತಿ ಹಕ್ಕು ಕಾರ್ಯಕರ್ತರು ಅವರೇ.
ಅದಾರ ನಿಮ್ಮ ಬೆಂಗಳೂರಲ್ಲಿ ಇದ್ದಾರೆ ಸರ್. 2 ಜನ ಇದ್ದಾರೆ. ಅಯ್ಯೋ, ಇನ್ನು ನಾವು ಆ ಲೆವೆಲ್ಗೆ ಇಳಿದೆ, ಇವಾಗ ಹೊಸದು ಇಳಿದಿರೋದು, ಇನ್ನೂ ಅದನ್ನೆಲ್ಲ ತನಿಖೆ ಮಾಡೋಕ್ಕೆ ಹೋಗಿಲ್ಲ. ಇರ್ತಾರೆ ಸರ್, ಕೆಟ್ಟಿದ್ದು ಒಳ್ಳೇದು ಎರಡೂ ಇರ್ತದೆ, ಬರೀ ಒಳ್ಳೇದೇ ಇರಲ್ಲ, ಬರೀ ಕೆಟ್ಟಿದ್ದೇ ಇರಲ್ಲ. ಹೌದಾ? ಖಂಡಿತ. ಸಾಧ್ಯವಾದಷ್ಟು ಅಲ್ಲೇ ಮಾಹಿತಿ ತಗೊಳ್ಳೋ ಪ್ರಯತ್ನ ಮಾಡಿ. ನಿಮಗೆ ಏನಾದ್ರು ನಿಮ್ಮ ನೀವು ಒಂದು ಸೆಟನ್ನು ನನಗೆ ಕೊಡಿ, ನಾನು ನಿಮಗೆ ಅಧ್ಯಯನ ಮಾಡಿ ಡ್ರಾಫ್ಟಿಂಗ್ ಮಾಡಿಕೊಡ್ತೀನಿ ಏನು ಮಾಡ್ಬೇಕಂತೇಳಿ. ಸರ್, ನೀವು ಇದನ್ನ ಪ್ರೊಸೀಡಿಂಗ್ಸ್ ಪೂರ್ತಿ ಸ್ಟಡಿ ಮಾಡಿಲ್ಲ ನೀವು. ಅದೇನು ಮಾಡಿಲ್ಲ ಅಂದರೆ ಅದು ಯಾವುದೋ ಒಂದು ಡೇಟ್ ಸರ್ ನಾನು ನೋಡಿದೆ, ಸುತ್ತಾಗಿ ಹೇಳ್ತೀನಿ, ಯಾವುದೋ ಒಂದು ಹಿಂದೂ ಡೇಟ್ ಹಾಕ್ಬಿಟ್ಟು ನಾವು ಹಿಂಗೆ ಮಾಡಿದ್ದೀವಿ ಅಂತ ಕೊಡ್ತಾರೆ. ಅದನ್ನೇ ಇವ್ರದ್ದು ಯಾವ್ದು ಅಬ್ದುಲ್ ನಜೀರ್ ಸಾಬ್ ಕಾಲದೊಳಗೆ ಆಗಿದ್ದು ಇದು ಯಾವುದು ಸರ್ ನಮಗೆ ಬೇಕಾಗಿರೋದು ಇದೆಲ್ಲ ಸರ್ಕಾರದ ರಾಜ್ಯಪಾಲರಿಂದ ಅನುಮೋದನೆಗೊಂಡಿರುವಂತಹ ಸರ್ಕಾರದ ಆದೇಶ ಬೇಕು. ನೀನು 10,000 ರೂಪಾಯಿ ತಗೊಳಪ್ಪ, ನಿನಗೆ ನಾನು ಹೇಳಿದೆ 10,000 ಅಲ್ಲ 20,000 ಬಂದಿರಲಿ, ಕಟ್ತೀವಿ, ನಮ್ಗೆ ಆರ್ಡ್ರ್ ಕೊಡಿ, ಆರ್ಡ್ರದ್ದು ಕಾಪಿ ಕೊಡಿ. ಎಲ್ಲ ಇಲ್ಲಿ ಕೊಟ್ಟಿರೋದಲ್ಲ, ತಲೆ ಎಷ್ಟಿದೆ ಅಂತ ನೋಡ್ರಿ. ಈ ಡೇಟಲ್ಲಿ ರಿಜಿಸ್ಟರ್ ಆಗಿರೋಂಥದ್ದು ಪೇಪರ್ ವ್ಯಾಲ್ಯೂಯೇಷನ್ ಮೇಲೆ 1% ಫೀಸ್ ತಗೋಬೇಕಂತೆ. ಅದ್ರ ಹಿಂದೆ ಮಾಡಿರೋದು ಎಲ್ಲಿದೆ ಕೊಡಿ. ಟೋಟ್ಲ್ ಅಲ್ಲ ನಂದು ಅದಲ್ಲ ನನ್ನ ಪ್ರಶ್ನೆ ಸರ್. ಇವಾಗ ವಸೂಲಿ ಮಾಡ್ತಾರೆ, ಇವಾಗ ನೋಡಿ ಈ ಕಥೆ ಮಾಡಿಕೊಡ್ತಾನೆ ಅವರೇ, ದುಡ್ಡು ಈ ಜನನೂ ಕೊಡ್ತಾನೆ ಇರ್ತಾರೆ, ಕೊಡ್ತಾನೆ ಅವ್ರೆ. ಸರ್ ತಪ್ಪು ಅವ್ರದಲ್ಲ, ಅದನ್ನೇ ಜನರು ತಪ್ಪಲ್ಲ, ಅವ್ರಿಗೆ ಗೊತ್ತಿರೋದಲ್ಲ ಪಾಪ. ಗೊತ್ತಿರೋದಲ್ಲ, ಅದು ಮಾಡ್ಕೊಡಲ್ಲ ಅವ್ರು. ಏನು ಅರ್ಜೆಂಟ್ ಯಾವುದೋ ಏನೋ ಮದುವೆ ಬಂತು ಮಗಳದ್ದು ಅಂತ ಇಟ್ಕೊಂಡ್ರಿ, ಅದು ಯಾವುದೋ ಅದಿರೋ ಸೈಟ್ ಮಾಡಬೇಕು ಅಂತಂದರೆ ಈ ಕತೆ ಮಾಡಿಕೊಡ್ಬೇಕು. ಈ ಕತೆ ಇಲ್ಲಂದರೆ ರಿಜಿಸ್ಟರ್ ಆಗೋದಿಲ್ಲ. ಅದಕ್ಕೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಮಾಡಲೇಬೇಕು ಅಂತ ಅಂತೇಳಿ ಅವರು ಇದು ಅದೇ ಇಲ್ಲ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡೋದಕ್ಕೆ ಬಡವರು ಹೊಟ್ಟೆ ಮೇಲೆ ಹೊಡೆಯೋದು ಸರಿಯಲ್ಲ, ಅದು ನ್ಯಾಯಯುತವಾಗಿರ್ಬೇಕು. ಅದೆಲ್ಲ ಓರಲಾಗಿ ಹೇಳೋದು, ಅದೆಲ್ಲ ಪ್ರಶ್ನೆ. ಓರಲಾಗಿ ಏನು ಹೇಳ್ತಾರೆ ಇವರು, ಇವ್ರೇನು ಸತ್ಯ ಮೊಮ್ಮಕ್ಕಳ ಹಂಗಾರೆ ಆ ದುಡ್ಡು ಏನು ಮಾಡಿದ್ರು, ಅದು ಎದಕ್ಕೆ ಯೂಸ್ ಮಾಡೋಕ್ಕಂತ ನಿಯಮ ಮಾಡಿದ್ರು? ಆಯ್ತಪ್ಪ, ನೀ 10,000 ರೂಪಾಯಿ ಕಲೆಕ್ಟ್ ಮಾಡಿದ್ಯಾ, ಎಷ್ಟು ಕಲೆಕ್ಟ್ ಮಾಡಿದ್ಯಾ, ಅದು ಎದಕ್ಕೆ ಯೂಸ್ ಮಾಡಬೇಕು ಅಂತ ನಿಯಮ ಅಲ್ಲ. ಎಷ್ಟು ಕಲೆಕ್ಟ್ ಮಾಡಿದ್ರೆ, ಯಾರ್ಯಾರು ತಗೊಂಡಿದ್ದೀರಾ ಡೀಟೇಲ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಸೈಟ್ ನಂಬರು ವಿತ್ ನೇಮು ಎಲ್ಲ ಕೊಡಿ ಅಂದ್ಬಿಟ್ಟು ಇನ್ನೊಂದು ಅರ್ಜಿ ಹಾಕಿದ್ದೀನಿ ಇವಾಗ. ಯಾವ ಬ್ಯಾಂಕಲ್ಲಿ ನೀವು ಅದನ್ನ ಡೆಬಿಟ್ ಮಾಡಿದ್ದೀರಾ, ಯಾವುದೋ ಕ್ರೆಡಿಟ್ ಮಾಡಿದ್ದೀರಾ, ಯಾವ ಬ್ಯಾಂಕಲ್ಲಿ, ಎಷ್ಟು ಬ್ಯಾಂಕಲ್ಲಿ ಅಕೌಂಟ್ ಇಟ್ಕೊಂಡಿದ್ದೀರಾ ನೀವು ಪಂಚಾಯತಿ ವತಿಯಿಂದ, ಅದೆಲ್ಲ ಡೀಟೇಲ್ಸ್ ಕೊಡ್ರಿ ಅಂತ ಬರೆದಿದ್ದೀನಿ. ಅದ್ರದ್ದು ಇನ್ನೂ ಬಂದಿಲ್ಲ. ತೊಗೊಳ್ಳಿ, ಅಷ್ಟು ಮಾಹಿತಿ ತೊಗೊಳ್ರಿ. ಒಂದು ಸೆಟ್ನ ಸಾಧಾರಣ ನನಗೂ ಕಳಿಸ್ಕೊಡ್ರಿ. ನಾನು ಇಲ್ಲಿ ಅಧ್ಯಯನ ಮಾಡಿ ನಿಮಗೆ ಬರೆದುಬಿಟ್ಟು ನಿಮಗೆ ವಾಟ್ಸಪ್ಗೆ ಹಾಕ್ತೀನಿ, ನೀವು ಅಲ್ಲೇ ತೊಗೊಂಡು ಯೂಸ್ ಮಾಡಿ. ನಾನು ನಿಮಗೆ ನಿಮ್ಮಿಂದ ನಾವೇನು ಬಯಸೋದಿಲ್ಲ. ಬಟ್ ಆದರೆ ಅದನ್ನು ಸ್ವಲ್ಪ ಸಾರ್ವಜನಿಕ ಹಿತಾಸಕ್ತಿ ಹಿನ್ನೆಲೆಯೊಳಗೆ ಕೇಸ್ ಫೈಲ್ ಮಾಡಿ, ಹೋರಾಟ ಮಾಡಿ. ಬಟ್ ನೀವು ಗೌರ್ಮೆಂಟ್ಗೆ ಹಾಕಿದ್ರೆ ಉಪಯೋಗ ಇಲ್ಲ. ಗೌರ್ಮೆಂಟ್ಗೆ ಹೋದ್ರೆ ಸುಮ್ಮನೆ ಟೈಮ್ ಗೌರ್ಮೆಂಟ್ ಅಂತಂದ್ರೆ ಹೇಳ್ಕೊಂಡು ಹೋಗ್ತದೆ, ಇನ್ನೊಂದು ಸರ್ಕಾರ ಮತ್ತೊಂದು ಸರ್ಕಾರ ಎಲ್ಲ ಬುಟ್ಟಿಲಿರ್ತದೆ. ಸಾಧ್ಯವಾದಷ್ಟು ನ್ಯಾಯಾಲಯಕ್ಕೆ ಹೋಗಿ PIL ಹಾಕೊಂಡು ಸ್ವಾಮಿ ಇಮಿಡಿಯೇಟ್ ಆಗಿ ನಿಮ್ಗೆ ನ್ಯಾಯಾಲಯ ಆಗ್ತಿರೋದು. ಇವಾಗ 3 ಜನ ಸೇರಿ, ನಮ್ಮ ಮಿಸ್ಸಸ್, ಮಗಳು, ನಾನು, ಅವರಿಬ್ಬರದ್ದು ಕತೆ ಮಾಡಕ್ಕೆ ಕೊಟ್ಟಿದ್ನಲ್ಲ, ಅದು ಪೆಂಡಿಂಗೇ ಇದೆ ಇನ್ನೂ. ಸಕಾಲ ಪ್ರಕಾರ 30 ದಿನದೊಳಗೆ ಮಾಡಿಕೊಡ್ಬೇಕು ಅವರು. ಆಗೋಯ್ತು, 3 ತಿಂಗಳಾಗೋಯ್ತು. ಮತ್ತು ಆದ್ಮೇಲೆ ಪ್ರಥಮ ಅದು ಕೇಳಕ್ಕೆ ಹೋಗಿದ್ದೇನೆ ಅಲ್ಲ, ಅದನ್ನ ಹಾಕಿದ್ರೆ ಸರ್ ಇಲ್ಲ, ಅದು ಕೇಳಕ್ಕೆ ಹೋಗಿದ್ದಕ್ಕೇನೆ ಇದೆಲ್ಲ ಇಷ್ಟೆಲ್ಲ ಕಂಪ್ಲೀಟ್ ಬಂದು ಆಮೇಲೆ ನಾನು ಆ ಟೈಮಲ್ಲಿ ಹಾಕಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿವರೆಗೂ ಅಲ್ಲಿ ರೂಪಾ IPS ಅಂತ ಒಬ್ರು ಇದ್ದಾರೆ, ರೂಪಾ ಮುದುಗಲ್ ಅಂತೇಳಿ, ನಿಮಗೆ ಸಿಗ್ತಾರೆ ಬೆಂಗಳೂರಲ್ಲಿ. ಸಕಾಲ ಮಿಷನಿಗೆ ಅವರೇ ಇವಾಗ ಮೇನ್ ಮುಖ್ಯಸ್ಥರು ಅವರು. ಅವ್ರನ್ನ ಭೇಟಿಯಾಗಿ ನಮಗೆ ಈ ಥರ ಅನ್ಯಾಯ ಆಗಿದೆ, ಸ್ವಲ್ಪ ನಿಮಗೆ ನ್ಯಾಯ ಕೋರ್ಟ್ಗೆ ಹೋಗ್ತೇನೆ, ಹೈಕೋರ್ಟ್ಗೆ ಆಗ್ತಾ ಇದ್ದೀನಿ. ಇನ್ನು ಅವ್ರನ್ನ ಭೇಟಿ ಆದರೆ ಏನು ಪ್ರಯೋಜನ ಆಗಲ್ಲ. ಹೈಕೋರ್ಟ್ ಆಗುತ್ತೆ, ಜಸ್ಟ್ ಅವರು ಹೆಲ್ಪ್ ಮಾಡ್ಬೋದು ನಿಮಗೆ. ಮೇ ಬಿ ಮಾಡಿ. ಅದು ಇದು ಇಟ್ಕೊಳ್ಳೋ ಜೆರಾಕ್ಸ್ ಇದು ಇಟ್ಕೊಂಡಿಲ್ಲ, ಒಂದು ಇದು ಜೆರಾಕ್ಸ್ ಇದೆ, ನೋಡ್ತೀನಿ ನಾನು. ಎಲ್ಲ ಜೆರಾಕ್ಸ್ ಅದೇ 45 3-4 ಇದೆ. ಇದೆ ಅಲ್ವಾ? ಅದೇನೆ. ಹಾಂ ಸರಿ, ನಾವು ಇದು ಮಾಡ್ತೀವಿ. ನೀವು ಅಷ್ಟು ಫಾಲೋ ಅಪ್ ಮಾಡಿ ಸರ್. ಅದು ವಸ್ತು ಫ್ರಾಡ್ ಇದೆ. ನನ್ನ ಹತ್ರ ಎಷ್ಟಿದೆ ಅಷ್ಟು ನಾನು ಜೆರಾಕ್ಸ್ ಮಾಡಿ ಬಂಡಲ್ ಮಾಡಿ ಕಳಿಸ್ತೀನಿ. ಅಷ್ಟು ಮಾಡಿ ನಾನು ನಿಮಗೆ ನೋಡಿಬಿಟ್ಟು ನೋಡಿ ಒಂದೊಂದು ಅಷ್ಟು ಪಾಯಿಂಟ್ ಮಾಡಿ ಟಿನ್ ನಂಬರ್ ಕೂಡ ಇದ್ರ ಸಿಗುತ್ತೆ ಇಂಟರ್ನೆಟ್ನಲ್ಲಿ. ನಾವು ಹೊಡೋದು ನೋಡಬೇಕಾದ್ರೆ ಟಿನ್ ನಂಬರ್ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ನಮ್ಮ ಸ್ನೇಹಿತರದ ಅವ್ರ ಕೈ ಕೊಟ್ಟು ಇಂಥ ನಂಬರ್ ಅದ, ಅಷ್ಟು ಹೌದು ಅಲ್ಲ ಅಷ್ಟು ಚೆಕಪ್ ಮಾಡಿ ಹೇಳಿದ್ರೆ ಅವ್ರು ಮಾಡಿಕೊಡ್ತಾರೆ. ಅದೇ ಪಟ್ಟಿ ಇಟ್ಕೊಂಡು ಮುಂದೆ ಹೋಗೋಣ ಅಂತ. ನಾನು ಇವಾಗ ಅದನ್ನು ಅಷ್ಟು ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನಿಮ್ದು ಇಮೇಲ್ ಇದೆಯಲ್ಲ, ಸೆಂಡ್ ಯುವರ್ ಇಮೇಲ್ ಬೈ ಮೈ ನಂಬರ್. ನಮ್ಮ ನಂಬರ್ಗೆ ಇದನ್ನು ಹಾಕಿ ನಿಮ್ಮ ಜೊತೆ ಮಾತಾಡ್ತಿರ್ತೀನಿ ಹೇಗಿದ್ರೆ. ಆಮೇಲೆ ನಿಮ್ಮ ನಂಬರ್ ಇದೆಯಲ್ಲ ಇದರಲ್ಲಿ, ಇಲ್ಲ ಹೇಳಿ. 9986 2292 ರೈಟ್ ಸರ್. ಮತ್ತೆ ಇನ್ನೊಂದಿದೆ, ಇಲ್ಲ ಐ ಥಿಂಕ್ ಇಟ್ಸ್ ಒಂದು ಸಾಕು, ಯಾಕಂದ್ರೆ ನಾವು ಸ್ಟೋರ್ ಮಾಡೋಕ್ಕಾಗಲ್ಲ. ಬಸ್ ನಾನು ನಿಮ್ಮದು ಕಾಂಟ್ಯಾಕ್ಟ್ ಮಾಡ್ತಿರ್ತೀನಿ. ನೀವೇ ನಮ್ಮ ಕಡೆಯಿಂದ ಸಹಾಯ ಇದೆ ಮುನ್ನುಗ್ಗಿ
ಲಾಸ್ಟ್ ಈ ರಿಸಲ್ಟ್ ಏನಾಯಿತು ಹೇಳಿ, ಅದು ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಈಗ ಅದ್ರ ಮೇಲೆ ಸ್ಟೇ ತಗೊಂಡು ಬಂದು ಇವರೆಲ್ಲರಿಗೂ ಅದು ಇಒ CO ಆ ದುಡ್ಡನ್ನು ವಾಪಸ್ ಕೊಡಿಸಿ ಎಲ್ಲ ಜನಕ್ಕೂ 10,000 ಏನು ಅಲ್ಲ ಅದನ್ನೇ ಇವಾಗ ಅದು ನಮ್ಮದು ಸ್ಟೇಜಿಗೆ ನಮ್ಮದು ಆರ್ಗ್ಯುಮೆಂಟ್ ಬಂದಾಗ ತಾನೇ ನಾವು ಅದನ್ನೆಲ್ಲ ಕೇಳಬೇಕು. ಇವಾಗ ಹಿಯರಿಂಗ್ ಆಗ್ತಾರೆ ಇಂಥದ್ದಿನ ಪೋಸ್ಟ್ಪೋನ್ ಮಾಡಿದ್ವಿ ಕೇಸ್ನ ಅಂತೇಳಿ ಆವತ್ತು ಅದಕ್ಕೊಂದು ಅಪ್ಡೇಟ್ ಹಾಕಬೇಕು. ಅಲ್ಲ ಮಾಡಿ, ಅದೇನು ಕೋರ್ಟ್ ಪ್ರೊಸೀಡಿಂಗ್ಸ್ ಇದೆ ಮಾಡಿ ಮುಗಿಸಿ ನ್ಯಾಯಾಲಯ ಕೇಳ್ಕೊಳ್ಳಿ. ಸುಮ್ಮನೆ ಅನ್ಯಾಯ ಆಗ್ತಾಯಿದೆ. ಒಂದು ಇದಕ್ಕೆ ಈ ಉತ್ತರ ಕೊಡೋದಕ್ಕೆ ಇಷ್ಟಕ್ಕೊಂದು ದುಡ್ಡು ಎಲ್ಲಿದೆ, ಯಾವ ನ್ಯಾಯ ಇದು? ಸೊ ಹಾಗಾಗಿ ನಮಗೆ ಎಲ್ಲರೂ ಏನೇನು ಇವರು ಅನ್ಯಾಯ ಮಾಡಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿ ಆ ದುಡ್ಡು ಅಷ್ಟು ಅವ್ರಿಗೆ ವಾಪಸ್ ಕೊಡಬೇಕು. ಗ್ರಾಮ ಪಂಚಾಯತ್ ಅದಕ್ಕೋಷ್ಟು ಅಧಿಕಾರಿಗಳನ್ನ ಹೊಣೆಗಾರರನ್ನ ಅಲ್ಲ ಸರ್, ಮಾಡಬೇಕು. ಗೌರ್ಮೆಂಟ್ಗೆ ಬರೆದ್ರೆ ಏನಾಗ್ತದೆ ಅನ್ನೋದಕ್ಕೆ ಒಂದಿದು ಅದನ್ನೇ HK ಪಾಟೀಲಿಗೆ ಆ ಜೆರಾಕ್ಸ್ ಹಾಕಿ ಒಂದು ಅರ್ಜಿ ಬರೆದೆ. ಈ ರೀತಿ ಈ ಪಂಚಾಯತಿಲೇ ಗೌರ್ಮೆಂಟ್ ಓವರ್ಟೇಕ್ ಮಾಡಿ ಈ ರೀತಿ ಮಾಡಿದ್ರೆ ಇದು ಎಷ್ಟು ಸರಿ ಇದನ್ನು ತನಿಖೆ ಮಾಡಿ ಇದು ತಪ್ಪಿತಸ್ಥರನ್ನ ಕಾನೂನು ಪ್ರಕಾರ ಆಕ್ಷನ್ ತಗೊಳ್ರಿ ಅಂತ ಹೇಳ್ಬಿಟ್ಟು ಬರೆದಿದ್ದೀನಿ. ಅದಕ್ಕೆ ಏನು ಉತ್ತರನೂ ಇಲ್ಲ, ಯಾವುದೂ ಇಲ್ಲ. ಇಲ್ಲ, ನೀವು ಕೋರ್ಟ್ಗೆ ಹೋಗಿ ಸರ್, ಬಿಡಿ ಪಾಪ ಅವ್ರಿಗೆ ಏನೋ ಕೆಲಸಗಳು ಒತ್ತಡ ಭಾಳ ಇರ್ತವೆ. ರಾಜ್ಯ ದುಡ್ಡು ಮಾಡೋದು ಅದು ನಾನು ಹಂಗೆ ಹೇಳ್ರಿ, ಅಲ್ಲ ಇರೋದು. ನಾವು ಅದನ್ನು ಮಾತಾಡೋಕ್ಕಾಗಲ್ಲ. ನಾವು ನೀವು ನ್ಯಾಯಯುತವಾಗಿ ನಮಗೆ ಆಪ್ಷನ್ ಇರೋದು ಒಂದೇ. ಯಾವಾಗ ಕಾರ್ಯಾಂಗದಲ್ಲಿ ಮತ್ತು ಶಾಸಕಾಂಗದಲ್ಲಿ ಭ್ರಷ್ಟಾಚಾರ ಆಗುತ್ತೋ, ನಮಗೆ ಅನ್ಯಾಯ ಆಗುತ್ತೋ, ನಮಗೆ ನೋ ಆಪ್ಷನ್. ನಾವು ಖಂಡಿತ ನ್ಯಾಯಾಲಯಕ್ಕೆ ಹೋಗೋದು ಒಂದೇ ನಮಗೆ ಇರುವಂಥ ರಾಜಮಾರ್ಗ, ರಾಜದಾರಿ, ಹೆದ್ದಾರಿ. ಕೋರ್ಟ್ಗೆ ಹೋಗಿ ನಿಂತ್ಕೊಂಡು ಆ ಸ್ವಾಮಿ ಹೀಗಾಗಿದೆ ನ್ಯಾಯ ದೊರಕಿಸ್ಕೊಡೋನು ಕೊಡ್ತಾರೆ. ಎಲ್ಲ ನ್ಯಾಯಾಧೀಶರು ತಪ್ಪಿತಸ್ಥರು ಅಂತ ಹೇಳೋಕ್ಕಾಗಲ್ಲ. ಒಳ್ಳೆಯವ್ರು ಇದ್ದೇ ಇರ್ತಾರೆ, ಎಲ್ಲೋ ಒಂದು 50% ಇರ್ತಾರೆ. ಆ ಕಡೆ ಈ ಕಡೆ 5 ಬರ್ಡು ಒಂದೇ ಸಮ ಇಲ್ವಲ್ಲ. ನನಗೆ ಕೊಡಿ ಅದು ಸ್ವಲ್ಪ ಅಡ್ರೆಸ್ ಕೊಡಿ. ಅದು ನಾನು ನಿಮಗೆ ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಹುಟ್ಟುದು ನಾನು ತೊಗೋತೀನಿ, ಯಾಕಂದ್ರೆ ನನ್ನ ಕಡೆಗೆ ಕಂಪ್ಯೂಟರ್ನಾಗಿದೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಇಂಟರ್ನೆಟ್ ಪ್ರಾಬ್ಲಮ್ ಇದೆ. ನಿಮಗೆ ಫೋನ್ ಮಾಡ್ತೀನಿ ನಾನೇ. ನಾವು ನಿಮಗೆ ಫೋನ್ ಮಾಡಿ ಅವ್ರ ವಿಳಾಸ ಕೊಡ್ತೀನಿ, ಮಾಡ್ತೀನಿ, ನಂಬರ್ ಕೊಡ್ತೀನಿ. ಡೋಂಟ್ ವರಿ. ಸರಿ. ಯಾಕಂದ್ರೆ ನಾವು ಅಲ್ಲೇ ಒಂದು ಸತಿ ಎಲ್ಲ ಆ ಕಡೆ ಹೋದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಖಂಡಿತ ನಿಮಗೆ ಕೊಡ್ತೀನಿ. ನಮ್ಮ ಸಪೋರ್ಟ್ ಇದೆ. ಯಾರ್ಯಾರು ಪ್ರಾಮಾಣಿಕವಾಗಿ ಹೋರಾಟ ಮಾಡೋರು ಇದ್ದಾರೆ ಅವ್ರದ್ದು ಅಷ್ಟುದು ನಂಬರ್ ಕೊಡ್ತೀನಿ. ಎಲ್ಲರ ಜೊತೆಗೂ ಮಾತಾಡ್ಕೊಳ್ಳಿ, ಸಂಪರ್ಕ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಈ ಹೋರಾಟಕ್ಕೆ ನಮ್ಮ ಕಡೆಯಿಂದ ಬೆಂಬಲ ಇದೆ. ನಮಗೆ ಅದರಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಬಿಡಿ ಅದನ್ನ ನಾನು ಹೇಳೋದು ಉಳಿಸ್ಯಾರವ್ರು ಒಂದೇ ಉಳಿಸ್ಯಾರವ್ರು ನಿಮ್ಮನ್ನು ಬರೀ ಮಾಹಿತಿ ಬಗ್ಗೆ ಹಿಂಗೆ ಹೇಳ್ಕೊಟ್ಟಿದ್ದೇನೆ ಕಾರಣಕ್ಕೆ ನಾನು ಸಸ್ಪೆಂಡ್ ಮಾಡಿದ್ದೆ ಒಂದು ಕಾಲಕ್ಕೆ. ಹಾಂ, ನಿಮ್ಮನ್ನು ಏನು ಮುಟ್ಟಿಲ್ಲ ಅವರು. ಅದು ಭಾಳ ಅದೃಷ್ಟ ನಿಮ್ಮದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇನಾರ ಇರಲಿ, ನೀವು ಅಷ್ಟು ಮಾಡಿ ಸರ್. ಇಲ್ಲ, ನಮ್ಮ ಮನೆ ಹತ್ರ ಯಾರು ಬರೋದಿಲ್ಲ ಸರ್. ಆಯ್ತು ಬಿಡಿ, ಸಂತೋಷ. ಅಷ್ಟೇ. ನಾವು ಆನೇಕಲ್ ತಾಲೂಕು ನಮ್ಮದು. ಅಲ್ಲಿಂದ ಬಂದು 35 ವರ್ಷ ಆಗಿದೆ ಇಲ್ಲಿ. ನಾವು ಇಲ್ಲಿ ಮನೆ ಕಟ್ಕೊಂಡಿದ್ದೀವಿ. ಡೂಪ್ಲೆಕ್ಸ್ ಮನೆ ಇದೆ, CC ಕ್ಯಾಮ್ರಾ ಇದೆ, ಎಲ್ಲ ಇದೆ. ಎಲ್ಲ ಸೆಕ್ಯೂರಿಟಿ ತಗೊಂಡೇ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ನಾವು ಸ್ಟಾರ್ಟ್ ಮಾಡಿರೋದು. ಆಯ್ತು, ಸಾಧ್ಯವಾದಷ್ಟು ಅವ್ರು ಹೋಗಿ ನೇರ ಭೇಟಿಯಾಗಕ್ಕೆ ಹೋಗ್ಬೇಡಿ. ಏನು ಭೇಟಿ ಬೈ ಪೋಸ್ಟ್ ಮಾತ್ರ ಹೋಗಿ ಪೋಸ್ಟ್ ಮಾಡಿದೆ. ಯಾಕೆ ಡೀಟೇಲ್ಸ್ ಆಗಿ ಕೊಟ್ಟಿಲ್ಲ ನೀವು? ನಾನು ಬಂದು ನಿಮ್ಮ ಇದ್ರ ಮೇಲೆ ಆಯೋಗಕ್ಕೆ ಕಂಪ್ಲೇಂಟ್ ಮಾಡ್ತೀನಿ. 250 ರೂಪಾಯಿ ದಂಡದ ಥರ 8 ಅರ್ಜಿಗೆ ನಿಮಗೆ ದಿನ 2,000 ರೂಪಾಯಿ ದಂಡ ಬೀಳ್ತದೆ. ಎಲ್ಲ ಲೆಕ್ಕ ಹಾಕಿ ಹೇಳಿದೆ. ಆದ್ರೂ ತಲೆಗೆ ಹಾಕೊಂಡಿಲ್ಲ. ಮತ್ತು ನೀವು ಹೇಳಿದ ಮೇಲೆ ಮೊನ್ನೆ ಒಂದು ಅರ್ಜಿ ಬರೋದ್ನಲ್ಲ, ನಿಮ್ಮ ಪಗಾರಗಳು ಕಟ್ ಮಾಡಿ ನನಗೆ 10,000 ಪರಿಹಾರ ಕೊಡಿ ಅಂತ. ಅವಾಗ ಶುರು ಹೊತ್ತು ನೀವು ಹೇಳಿದ್ರಲ್ಲ, ನೀವು ಅದು ಬರೀರಿ ಆಮೇಲೆ ನೋಡ್ರಿ ಅಂದ್ರಲ್ಲ. ಇಲ್ಲೇ ಇದೆ ಬರ್ತಿರೋದು, ಇಲ್ಲೇ ಅರ್ಜಿ ಇದೆ. ಆಮೇಲೆ 3 ದಿವಸಕ್ಕೆ ಕೊಟ್ಟವ್ರೆ. 3 ದಿವಸಕ್ಕೆ ಕೊಟ್ಟವ್ರೆ. ಅದು ನೆನ್ನೆ ಸಾಯಂಕಾಲ. ಎಲ್ಲ ಏನು ಇಲ್ದಿಲ್ಲ, ಸುಮ್ಮನೆ ಅದು ಹೇಳೇ ಬಿಟ್ಟೆ ನನ್ನ. ನೀವು 8 ಅರ್ಜಿಗೂ ಒಂದು ಅರ್ಜಿಲಿ 12 ಇದೆ. ಒಂದು ಅರ್ಜಿ 370 ಜೆರಾಕ್ಸ್ ಇದೆ ಅಂತ ಕೊಟ್ಟವ್ರೆ. ಒಂದರಲ್ಲಿ 370 ಅದು ಇದು ಅಂದ್ಬಿಟ್ಟು 2 ರೂಪಾಯಿ ಅಂತೆ ಅದು ಹಣ ಪಾವತಿ ಮಾಡಿದ ಮೇಲೆ ನಿಮಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಜಿ ಕೊಟ್ಬಿಟ್ರಲ್ಲ. ದುಡ್ಡು ಕಟ್ಟು ಅಂತ ಹೇಳ್ಬಿಟ್ರೆ ಸುಮ್ಮನೆ ಮನೇಲಿ ಇದ್ದಾನೆ ಅಂತ ಐಡಿಯಾ ಮಾಡಿ ನೀವು ಈ ರೀತಿ ನನಗೆ ನೋಟಿಸ್ ಕೊಟ್ಟಿದ್ದೀರಾ. ಕೊಟ್ರಿ 8 ಕೊಟ್ರಿ, ಓಕೆ ಒಪ್ಕೋತೀನಿ. ಅದ್ರ ಮೇಲೆ ನಾನು ಒಂದೇ ದಿನ 19 ಕಳಿಸಿದ್ದೀನಿ. 19 ಕಳಿಸಿದ್ದೀರ, ಅದಕ್ಕೆ ದುಡ್ಡು ಕಟ್ಟು ಅಂತ ಯಾಕೆ ಕಳಿಸಿಲ್ಲ ಇವರು? 30 ದಿವಸ ದಾಟಿದೆ ಅನ್ನೋದು. ಹೌದು, 30 ದಿವಸ ದಾಟಿದ್ರೆ ನೀವು ಫ್ರೀ ಕೊಡ್ಬೇಕು. ಅವರು ಫಸ್ಟ್ ಅಪೀಲ್ ಹಾಕಿ ಇವಾಗ ಇದನ್ನು ಫ್ರೀ ಕೊಡ್ರಿ, ದುಡ್ಡು ವಾಪಸ್ ಕೊಡ್ರಿ ಅಂತ ಹೇಳಿ ನೀವು ಹೇಳ್ದಂಗೆ. ಈಗ ಹಾಕಿ ಈ 30 ದಿವಸ ದಾಟಿದ್ದು ಅದಾವಲ್ಲ, ಅವಕ್ಕಷ್ಟಕ್ಕೂ 30 ದಿನ ದಾಟಿದೆ. ನಿಮ್ಮ ತಪ್ಪಿಗೆ ಹೌದು ಕೊಡಿ. ನಿಮ್ಮ ತಪ್ಪಿಗೆ ನಾನು ಹೊಣೆ ಅಲ್ಲ. ತಕ್ಷಣವೇ ನಮ್ಗೆ ಉಚಿತ ಮಾಹಿತಿ ಕೊಡಿ ಅಂತ ಕೇಳಿ. ಅಲ್ಲಲ್ಲ, ಈಗ ಅವರೇ ಹೇಳ್ತಿದ್ದಾರಲ್ಲ, ಇದಕ್ಕೆ ದುಡ್ಡು ಕಟ್ಟೋಕ್ಕೆ ಯಾಕೆ ನೀವು ಇನ್ನೂ ನನಗೆ ಮೆಸೇಜ್ ಕೊಟ್ಟಿಲ್ಲ ಅಂತ. 30 ದಿವಸ ಮೇಲೆ ಐತಿ ಕೊಡಲ್ಲ ಅವರು ಜನರದಾರ. ಇಲ್ಲ ಸರ್, 5 ದಿವಸದೊಳಗೆ ದುಡ್ಡು ಕಟ್ಟೋಕ್ಕೆ
5 ದಿವಸದೊಳಗೆ ಎಲ್ಲ ಐತಾರೆ 30 ದಿವಸದೊಳಗೆ ಕೊಡು. ಈಗ ಅಲ್ಲ, ಮಾಹಿತಿ ಕೊಡೋದು. ಕಾನೂನು ಲೂಸ್ ಹಾಕ್ಯಂತ ಹೋಗೈತಿ. ಅದೇನು ಗಟ್ಟಿ ಬದ್ರಾಗ ಉಳ್ಕೊಂಡಲ್ಲ, ನಿಮಗಿನ್ನೂ ಮಾಹಿತಿ ಸಿಕ್ಕತಿ. ಪುಣ್ಯ ನಿಮ್ಮದು. ಕೊಟ್ಟಾರ ನಿಮಗೆ ಅವರು ಮಾಹಿತಿ ಆಗೋಕೆ ಹೋಗು. ಏನು ಮಾಡ್ತಿದ್ದಿ, ದಂಡ ಹಾಕ್ತಾರೋದಲ್ಲ ಹಾಕಲ್ ಬಿಡು. ಈ ಮಟ್ಟಕ್ಕೆ ಬಂದ್ಬಿಟ್ರ, ಈ ಮಟ್ಟಕ್ಕೆ ಬಂದಾರ ಅಧಿಕಾರಿಗಳೇನ ಇದಿಲ್ಲ. ನಾನು ಸ್ವಲ್ಪ ಸ್ಟ್ರಾಂಗ್ ಅಂತ ಅವ್ರಿಗೂ ಗೊತ್ತು, ಅದಕ್ಕೇ ಸ್ವಲ್ಪ ಎದ್ರಕೊಂಡು ಕೊಟ್ಟರು ಅಷ್ಟೇ ಅವ್ರು. ಇವಾಗ ಇಲ್ಲಾಂದರೆ ಇನ್ನೂ ಸತಾಯಿಸಿರೋರು ಹಂಗೆ ಏನೋ ಮಾಡ್ಕೊಂಡು ಬಂದವ್ರು ಅವರು. ಅದಕ್ಕೆ ಹೇಳಿದೆ ದುಡ್ಡು ಕಟ್ಟು ಅಂತ ಅಂದ್ಬಿಟ್ರೆ ದುಡ್ಡು ಕಟ್ಟೋದು ಯಾಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೆಗೆ ಇಟ್ಬಿಡುತ್ತೆ ಅಂತ ಐಡಿಯಾ ಮಾಡಿ ಇವೆಲ್ಲ ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ನನಗೆ ಮೆಮೊ ಕೊಟ್ಟಿದ್ದೀರ. ಇವಾಗ 19 ಲೀಟ್ರಿಗೂ ಕೊಡಿ, ಯಾಕೆ ಕೊಟ್ಟಿಲ್ಲ ನೀವು? ಆಮೇಲೆ ಇದು ಕೇಳಿದ್ದೀನಲ್ಲ, ಇದು ಟೈಮ್ ಮುಗಿದೋಗಿದೆ, ಟೈಮ್ ಮುಗಿ ಎಕ್ಸ್ಟ್ರಾ ಆಗೋಗಿದೆ, ಅದರಿಂದ ಇದ್ರ ಕಟ್ಟಿರೋ ದುಡ್ಡನ್ನ ವಾಪಸ್ ಕೊಡಿ. ಇವಾಗ ಇದಕ್ಕೆ ಈಗ ಕೊಟ್ಟರೆ ಮೆಸೇಜ್ ಇದು ಕೊಟ್ಟವ್ರೆ ಮಾಹಿತಿಗಳು, ಇದ್ರ ದುಡ್ಡು ವಾಪಸ್ ಕೊಡಿ ಮತ್ತು ಉಚಿತವಾಗಿ ಮಾಹಿತಿ ಕೊಡಿ ಅಂದ್ಬಿಟ್ಟು ಮೊನ್ನೆ ಬರೆದಿದ್ದೀನಿ ಒಂದು ಲೆಟ್ರ್. ಸರ್, ನೀವು ನೊಂದಿದ್ದೀರಿ, ಹೋರಾಟ ಮಾಡ್ತಾಯಿದ್ದೀರಿ, ನಿಮಗೆ ಜಯ ಆಗಲಿ ಅಂತ ಹಾರೈಸ್ತೀನಿ ಹೃದಯಪೂರ್ವಕವಾಗಿ. ನಮ್ಮ ಕಡೆಯಿಂದ ನಿಮಗೇನಾದರೂ ಸಜೆಷನ್ಸ್ ಬೇಕಾದರೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಈ ಉಳಿದಂಥಕ್ಕೇನು ನೀವು ಮಾಹಿತಿ ಕೊಟ್ಟಿಲ್ಲ, ಮಾಹಿತಿ ಕೊಟ್ಟಿರೋದಕ್ಕೆ ಕೊಡದೇ ಇರೋದಕ್ಕೆ 30 ದಿನ ದಾಟಿದೆ, ಉಚಿತವಾಗಿ ಕೊಡಬೇಕು, ತಕ್ಷಣ ಕೊಡಿ ಅಂತ ನೀವು ಪ್ರಥಮ ಅವರೇ ಹೇಳ್ತಾರಲ್ಲ ಉಚಿತವಾಗಿ ಕೊಡ್ತೀನಿ ನೀವು. ಬಿಟ್ಟು ಹಾಕಿ ಅದನ್ನು ಈಗ ಅದನ್ನೇ ಹೇಳ್ತಾರಲ್ಲ, ಅದು ಬೇರೆ ಪ್ರಶ್ನೆ. ನೀವು ಪ್ರಥಮ ಮೇಲ್ಮನವಿ ಹಾಕಿ, ಫಸ್ಟ್ ಹಾಕಿದ್ದೀರಾ? ಪ್ರಥಮ ಮೇಲ್ಮನವಿ PDO ಹಾಕಿದ್ದೀರಾ? ಅಲ್ಲ, ಕಳಿಸಿರೋದೇ ಆತ ನನಗೆ. ನಾನು ಅಲ್ಲ ಸರ್, ಕೊಟ್ಟಿದ್ದೀರಾ? ಇಲ್ಲ. ಅದಲ್ಲ, ನೀವು ನೋಡ್ರಿ, ನಮ್ಮ ಮನೆ ಉದಾಹರಣೆ, ನಮ್ಮ ಮನೇಲಿ ನಮ್ಮ ಮಗ ಇದ್ದಾನೆ ಅಂತ ತಿಳ್ಕೊಡು. ಉದಾಹರಣೆ ನನ್ನ ವಿಳಾಸಕ್ಕೆ ಬರ್ತದೆ, ಅದು ನನ್ನ ಮಗನ ಹೆಸರು ಬರೋದಿಲ್ಲ. ಹಾಗೆ PDO ಆ ಕಚೇರಿಗೆ ಒಂದು ದೊಡ್ಡ ಹುದ್ದೆದಾಗರ ಅವ, ಆತನಿಗೆ ಹೋಗತ್ತದ ಅರ್ಜಿ ನೀವು ಕೊಟ್ಟಿರೋದು. ಆತ ಏನು ಮಾಡ್ತಾನೆ, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರು ಇರ್ತಾರೆ ಅವ್ರು ಹುಡುಕಿ ಕೊಡ್ತಾನೆ. ಸೊ ಆಮೇಲೆ ಪ್ರಥಮ ಮೇಲ್ಮನವಿ ಯಾರಿಗೆ ಹಾಕ್ಬೇಕು, ನೀವು PDOಗೆ ಹಾಕ್ಬೇಕು. PDO ಅವನಿಗೆ ಒಂದು ತಿಂಗಳ ಟೈಮ್. ಹೌದು ಸರ್, 45 ದಿವಸ ಟೈಮ್ ಆಯ್ತು ಅದನಿಗೆ. ನೀವು ಹಾಕಿದ್ದೀರಾ ಅದನ್ನು? ಇಲ್ಲ, ಹಾಕಿಲ್ಲ. ಹಾಕಿ ಅದನ್ನು ಫಸ್ಟ್ ಅವ್ರಿಗೆ ಹೋಗ್ಬೇಕು, ನೋಡಪ್ಪ ಇಂಥ ತಾರೀಕು ಇಂಥ ಹಾಕಿದ್ದೆ, ಕೊಟ್ಟಿಲ್ಲ, ಉಚಿತವಾಗಿ ಮಾಹಿತಿ ಕೊಡಿಸಿ, ಅದಕ್ಕೆ ಪ್ರಥಮ ಮೇಲ್ಮನವಿ ಹಾಕಿದ್ದೀನಿ, ಆ ಥರ ಕೊಟ್ಕೊತಾ ಹೋಗಿ. ಅಷ್ಟಕ್ಕೂ ಕೊಡಿ ಫಸ್ಟು. ಯಾಕಂದ್ರೆ ನೀವು ಅಲ್ಲಿ ನೀವು ಪ್ರಥಮ ಮೇಲ್ಮನವಿ ಕೊಡ್ದೇನೆ ನೀವು ಮಾಹಿತಿ ಆಗೋಕ್ಕೆ ಹೋಗಕ್ಕೆ ಬರೋಲ್ಲ. ಇದನ್ನ ನೆನಪಿನ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ದಾಖಲೆ ತೊಗೊಳಕ್ಕೆ ಏನು ಬೇಕಾದ್ರೆ ಮಾಡಿ, ಲೊಕ್ಯಾಲಿಟಿ ತೊಗೊಳಕ್ಕೆ ಪ್ರಯತ್ನ ಮಾಡಿ. ಭಾಳ ಇಂಪಾರ್ಟೆಂಟು ಹರೀಶ್. ಅದು ಹರೀಶ್ ಅಲ್ಲ, ನಮಗೆ ಕೊಟ್ಟಿರೋದನ್ನೇ ಅದೃಷ್ಟ ಅಂತೀರಾ? ಹೌದು. ಅರೇ ಕೊಡೋದಲ್ಲ, ಅದು ಏನು ಮಾಡ್ಕೊ ಹೋಗಂತಾರ. ನನಗೆ ಬೆದರಿಕೆ ಹಾಕಿದ್ರು, ನನ್ನ ವಿರುದ್ಧ ಕೇಸ್ ಹಾಕಿದ್ರು, ಸುಳ್ಳು ದುಡ್ಡು ಹೊಡಿತಾರಂತ ಕೇಸ್ ಹಾಕಿದ್ರು, COD ತನಿಖೆ ಆಯ್ತು ನನ್ನ ಮೇಲೆ. ಇನ್ನೂ ಏನು ಬೇಕು ನಿಮಗೆ? ನಿಮಗೆ ಹೆದರ್ಸ ನೋಡ್ರಿ, ಭ್ರಷ್ಟರಿಗೆ ದುಷ್ಟಶಕ್ತಿಗಳ ಬೆಂಬಲ ಇರುತ್ತೆ, ನೆನಪಿಟ್ಕೊಳ್ಳಿ. ಆದರೂ ಸೇಫೆಸ್ಟ್ ಆಗಿದ್ದೀರಿ, ಗುಡ್, ವೆರಿ ಗುಡ್. ತಲೆ ಕೆಡ್ಸೋಳಕ್ಕೆ ಹೋಗ್ಬೇಡಿ. ಇವಾಗ ಇವ್ರದ್ದು ಪ್ರಥಮ ಮೇಲ್ಮನವಿ ಇದು ಸರ್, ಇದು ಬಿಡಿ, ಆಗಲೇ ಮುಗಿದಿದೆ. ಅಲ್ಲ, ಸುಮ್ಮನೆ ನಾವೇನೋ ಮಾಡಿದ್ದದು ಹಾಗೆ, ಬಟ್ ಮುಗಿದಿದೆ ಇವಾಗ ಆಲ್ರೆಡಿ. ಇದೇನಂತ ಇದು ಔಟ್ಡೇಟೆಡ್ ಇದು ಬುಕ್. ಅಲ್ಲ, ಹೇಳಿ ಫಾರ್ಮೆಟ್ ಅದು ಹೊಸದು ಬಂದ್ರೂ ಅದೇ ತಾನೇ ಬರ್ತದೆ. ಅಫ್ಕೋರ್ಸ್ ಅದಲ್ಲ, ಈ ಬುಕ್ ಟೋಟ್ಲಿ ಹೇಳಿದೆ ನಿಮಗೆ. ಆಯ್ತು, ನೀವು ಅಷ್ಟು ನಾ ಬರ್ದೋದಕ್ಕೆ ಅಷ್ಟು ಮಾತು ಮಾಡಿದ್ದೀರಲ್ರಿ. ಇದು ಅಷ್ಟು ನಂದೇ ಇದು. ಅದನ್ನೇ ನಿಮ್ದು ಇದ್ರೊಳಗೆ ನಂಗೆ ನಂಬರ್ ಸಿಕ್ಕಿದ್ದು, ಇಲ್ಲ ಅಂತಂದ್ರೆ ಎಲ್ಲಿ ಬಿಗ್ ಬುಕ್ ಪೈರೇಟ್ ಅಂತೀರಾ? ಅದ ಔಟ್ಡೇಟೆಡ್ ಇದು. ನೀವು ಭಾಳಷ್ಟು ಬದಲಾವಣೆಗಳಾಗಿದೆ ಪ್ರೊಸೀಡಿಂಗ್ಸ್. ಅದು ಇದು ಯಾವಾಗಿದೆ ಪ್ರಕಟ ಆಗಿರೋದು? ಪ್ರಥಮ ಮುದ್ರಣ 2015 ಮತ್ತು 2 ವರ್ಷದಲ್ಲಿ ಇನ್ನೂ ಏನೇನೆಲ್ಲ ಆಗಿದೆ. ಅಲ್ಲ, ನಾನು ಕೇಳಿದಂದ್ರೆ ಇವರು ಇಲ್ಲಿ ಒಂದು ಇದು ಕೇಳಿದ್ದಾರೆ, ಇವಾಗ ನಾವು ಆಯೋಗಕ್ಕೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಇಟ್ಕೊಂಡ್ರೆ. ಕಂಪ್ಲೇಂಟ್ ಮಾಡೋ ಹಾಗಿಲ್ಲ, ಅಲ್ಲ ಕಂಪ್ಲೇಂಟ್ ರದ್ದಾಗಿದೆ. ಅದನ್ನ ಹೇಳಿದ್ರೆ ಅದಕ್ಕೆ ಕೇಳಿದ್ ನೀವು. ದೂರು ಇಲ್ಲ, ದೂರು ಕೊಡೋ 18 ಅಡಿ ದೂರು ಕೊಡುವಂತಿಲ್ಲ. ಹೌದಾ? ಏನಿದ್ರು ಪ್ರಥಮ ಮೇಲ್ಮನವಿ ಹೋಗು, ಪ್ರಥಮ ಮೇಲ್ಮನವಿ ಕೊಡಲಿಲ್ಲ ಅಂದ್ರೆ ದ್ವಿತೀಯ ಮೇಲ್ಮನವಿ ಮಾಹಿತಿ ಆಗೋಕೆ ಹೋಗು. ಅಲ್ಲ, ಇವಾಗ ದ್ವಿತೀಯ ಮೇಲ್ಮನವಿ ತಾನೆ ಇವರು ಆಯೋಗ? ಹೌದು, ದ್ವಿತೀಯ ಮೇಲ್ಮನವಿ. ಮೊದಲು ಅದು ಕಂಪ್ಲೇಂಟೂ ಅಲ್ಲೇ ಕೊಡ್ಬೋದಾಗಿತ್ತು. 30 ದಿವಸ ಕೊಡಲಿಲ್ಲ ಅಂದ ತಕ್ಷಣ ಸೀದಾ ಹೋಗಿದ್ವಿ, ಅಲ್ಲ ಹೋಗಂಗಿಲ್ಲ. ಇವಾಗ ನೀವು ಒನ್ಸ್ ಅಗೇನ್ ಅಲ್ಲಿ ಪ್ರಥಮ ಮೇಲ್ಮನವಿ ಅರ್ಜಿ ಹಾಕೊಂಡೇ ಮುಂದಕ್ಕೆ ಹೋಗ್ಬೇಕು. ಸರಿ, ನೀವು ಅಷ್ಟು ಮಾಡಿ ಸರ್. ನಾನು ಸ್ವಲ್ಪ ಅರ್ಜಿ ಕೊಟ್ಟೆ ಅಂತ ಇಟ್ಕೊಳ್ರಿ, ಇವರು ಆಮೇಲೆ ಇದು ಕೊಟ್ಟಿಲ್ಲ, ಅವಾಗ ನಾವು ದ್ವಿತೀಯ ಮೇಲ್ಮನವಿ ಕೊಡ್ತೀವಿ. ಹೌದು, ದ್ವಿತೀಯ. ಅದಕ್ಕೆ ನಾನು ಇಲ್ಲಿ ಕನ್ಫ್ಯೂಸ್ ಆಗಿದೆ, ಅದಕ್ಕೆ ನಾವು ಮುನ್ನ ಡೈರೆಕ್ಟ್ ಮಾತಾಡ್ಬೇಕಂತ ಅದಕ್ಕೋಸ್ಕರ ಬಂದಿದ್ದು. ಫಾರ್ಮೆಟ್ ಹಿಂಗೆ ಇರ್ತದೆ ಯಾವುದಾದ್ರೂ. ಇಲ್ಲಿ 3 ನಾವು ಫಸ್ಟ್ ಕೊಟ್ಟಿದ್ದೀವಲ್ಲ, ನಾವು ಮಾಹಿತಿ ಕೇಳಿ ಕೊಟ್ಟರನ್ನ 3 ಪ್ರತಿಗಳು 3 ಪ್ರತಿ ಜೆರಾಕ್ಸ್ ಬೇಕು. ಮತ್ತೆ ತಿರುಗಿ ಇಲ್ಲಿ ಯಾವ್ದು 3 ಪ್ರತಿಗಳು ಜೆರಾಕ್ಸ್ ಅಂದರೆ ನೀವು ಅಪೀಲುದಾರ ಸಾರ್ವಜನಿಕ ಪ್ರಥಮ ಅಪೀಲ್ ಹಾಕಿರ್ತಾರೆ. ಫಸ್ಟ್ ಅಪೀಲ್ ಏನಾದರೂ ಅವರು ನೀವು ಹಾಕಿ ಅದಕ್ಕೆ ಹಾಕಿದ್ದು ಅರ್ಜಿ ಪ್ರತಿ ಅವ್ರು ಏನು ಉತ್ತರ ಕೊಟ್ಟರು ಇಲ್ಲ ಇದು ನೋಡ್ರಿ. ಅಲ್ಲ, ಆವಾಗೂ ಇದು 3 ಹಾಕ್ಬೇಕಾ? ಪ್ರಥಮ ಹೌದು, ಎಲ್ಲ 3 ಇದೊಂದು 3 ಆಮೇಲೆ ಇದು ಇಲ್ಲಿ ಈಗ ಪರಿಹಾರ ಯಾವ ಇಲ್ಲಿ ಸರ್ ಸೆಂಟ್ರಲ್ಲಿ. ಅದೇ ಈ 2ನೇ ಅಪೀಲ್ ಹಾಕ್ತೀವಲ್ಲ ನಾವು.
ಮೇಲವಿ ಮತ್ತು ಕೋರಲಾದ ಪರಿಹಾರ ಮಾಹಿತಿ ಕೊಡಿಸ್ಬೇಕು, ದಂಡ ವಿಧಿಸ್ಬೇಕು, ಪರಿಹಾರ ಕೊಡಿಸ್ಬೇಕು ಅಂತ ಬರೀಬೇಕು. ಆಯಿತು. ಆಮೇಲೆ ತಿರುಗಿ ಇಲ್ಲಿಂದ ಮೂರು ಕಾಪಿ ಅಂತಾರಲ್ಲ ಇದು. ಸೇಮ್ ಪರಿಶೀಲನಾ ಅರ್ಜಿ ಅಂದರೆ ದೂರು ಸತ್ಯವಾಗಿದೆ ಅಂತ ನಾವು ಬರೆದ್ಬಿಟ್ಟು ಹಾಕೋದು. ದೂರು ಸತ್ಯವಾಗಿದೆ ಅಂದ್ರೆ ಅದನ್ನ 3 ಜೆರಾಕ್ಸ್ 3 ಪ್ರತಿ. ಆಮೇಲೆ ಇದು ನೀವು ಯಾವ ಆಧಾರದ ಮೇಲೆ ನೀವು ಅವರು ಎರಡನೇ ಮೇಲ್ಮನವಿ ಹಾಕ್ತೀರಿ ಮಾಹಿತಿ ಅವ್ರ ಮಾಹಿತಿ ಸರಿ ಅದನ್ನಷ್ಟು ಬರೆದು ಡಾಕ್ಯುಮೆಂಟ್ಸ್ ಹಚ್ಚಿ ಕಳಿಸ್ಬೇಕು, ಪ್ರತಿ ಹಚ್ಬೇಕು, 3 ಪ್ರತಿ ಹಚ್ಬೇಕು. ಎರಡನೇ ಅಪೀಲೊಂದಿಗೆ ಒದಗಿಸಿ ನೀವು ಈಗ ಎರಡನೇ ಅಪೀಲ್ ಹಾಕ್ತಿರಲ್ಲ, ಅದಕ್ಕೆ ಏನೇನು ದಾಖಲೆ ಆಗತ್ತೆ ಮಾಡಿದ್ರೆ ಅಷ್ಟೊಂದು ಪಟ್ಟಿ ಮಾಡ್ಬೇಕು. ಅದನ್ನು ಇವ್ರಿಗೆ ಕೊಟ್ಟರೆ 3 ಪ್ರತಿಗಳು ಎಲ್ಲ ಸೇರಿ ಅಷ್ಟು ಸೇರಿಸ್ಬೇಕು. ಆಮೇಲೆ ಎರಡನೇ ಅಪೀಲು ಒಪ್ಪಲು ಅವಶ್ಯಕ ಅಂತ ಯಾವುದಾದ್ರು ಮಾಹಿತಿ ಇದ್ದರೆ ಇದೆಲ್ಲ ಬಿಟ್ಟು ನಿಮ್ಮ ಹತ್ರ ಏನಾದ್ರು ಸ್ಪೆಷಲ್ ದಾಖಲೆ ಆಗುತ್ತೆ ಅರ್ಪಿಸ್ಬೇಕು, ಇಲ್ಲ ಇಲ್ಲ ಅಂತ ಬರೀಬೇಕು. ಇದು ದೂರ ಅಂತ ಇಲ್ಬಿಡಿ, ಇದು ದೂರ ಹೋಯ್ತಿದೆ, ಇದು ಹೋಗಿದೆ, ಇದು ಮುಗಿದತ್ತಿದೆ ಕಥೆ, ಇದಿಲ್ಲ, ಇದು ರದ್ದಾಗಿದೆ. ಕೋರ್ಟ್ ನಾವು ಇಲ್ಲಿ ಫೋನಲ್ಲಿ ಇದು ಒಂದೇ ಡೀಟೇಲ್ಸ್ ತಗೊಳಕ್ಕೆ ಆಗೋದಿಲ್ಲ, ಅರ್ಥನೂ ಆಗಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ ನಿಮಗೆ ಅಲ್ಲೇ ಬೆಂಗಳೂರಾಗೆ ಯಾರಾದರೂ ಹೇಳ್ತಾ ಇದ್ರು, ನಾನೇ ಹೇಳಕ್ಕೆ ಒಬ್ರು ಕಳಿಸ್ತಾ ಇದ್ದೆ. ಅಲ್ಲಿ ಉದಯ ಸಿಂಹ ಅಂತಲೂ ಒಬ್ರು ಇದ್ದಾರೆ, ಆಮೇಲೆ ರವಿ ಕೃಷ್ಣಾರೆಡ್ಡಿ ಅವರು ಲಂಚಮುಕ್ತ ಕರ್ನಾಟಕದ ರಾಜ್ಯಾಧ್ಯಕ್ಷ. ಅವ್ರು ತಾನೆ ಅದೇ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಧ್ಯಕ್ಷರು. ಮೊದಲು ಅವ್ರು ಎ ಪಿ ಇದರೊಳಗಿದ್ರು, ರವಿ ಕೃಷ್ಣಾರೆಡ್ಡಿ ಅವ್ರು ಇಲ್ಲ ಅದರಲ್ಲಿ ಅಂತ ಕಾಣಿಸುತ್ತೆ, ಡೋಂಟ್ ನೋ ದಟ್ ಡೀಟೇಲ್ಸ್. ಬಟ್ ಅವರು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷರು. ಅವ್ರು ನೀವೆಲ್ಲ ಭೇಟಿ ಆದರೂ ಅವರ ನಿಮ್ಗೆ ಹೇಳ್ತಾರೆ. ಅದು ಅಲ್ಲಿ ಯಾರಾದರೂ ಸಹಕಾರ ಒಂದು ಇದಿರಬೇಕು, ನಂಬರ್ ಇದೆ ಸರ್ ಅದರ ಕರಪ್ಷನ್. ಆ್ಯಂಟಿ ಕರಪ್ಷನ್ ಅವ್ರು ನೀವು ಇದು ಮಾಡಿ ಅವರಿಗೆ, ಅವ್ರು ಹೆಲ್ಪ್ ಮಾಡ್ತಾರೆ ನಿಮಗೆ. ಮೇಬಿ ತೊಳಿ ಸರ್. ನೋಡಿ ನಾನು ಆವತ್ತೇ ಫೀಡ್ ಮಾಡ್ಕೊಂಡು ಎಲ್ಲೋ ನೋಡಿ ಆಯಿತು. ಅದನ್ನು ಅವ್ರನ್ನೂ ಭೇಟಿ ಆಗ್ಬೋದಲ್ಲ, ಅವ್ರನ್ನೂ ಭೇಟಿಯಾಗಿ ಅವ್ರಿಗೆ ಕಂಪ್ಲೇಂಟ್ ಮಾಡಿ, ಈ ಥರ ಇದೆ ಸಮಸ್ಯೆಯಲ್ಲಿ ನೀವು ನಿಮ್ಮ ವೇದಿಕೆಯಿಂದ ಜನರು ಕರ್ಕೊಂಬನ್ನಿ, ಇಲ್ಲಿ ಪ್ರಾಬ್ಲಮ್ ಇದೆ, ಹೀಗಾಗಿದೆ, ಅಷ್ಟು ಡಾಕ್ಯುಮೆಂಟ್ ಹೋಗೋದು ತೋರಿಸಿ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಅದು ಹೊಡ್ತಾನೆ ಬೇರೆ ಆಯ್ತು, ನಿಮಗೂ ಸಹಕಾರ ಹಚ್ತಾರೆ. ನಾನು ಅವತ್ತೇ ನೋಡಿ ಎಲ್ಲ ಫಿಟ್ ಮಾಡ್ಕೊಂಡಿದ್ದೀನಿ ನಾನು ನಂಬರು. ಫೈನ್. ಮತ್ತೆ ಹುಡುಕಿದ್ರೆ ಸಿಗಲ್ವಲ್ಲ, ಆಮೇಲೆ ಯಾರನ್ನೋ ಕೇಳ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಇದು ತೆಗೆದು ನೋಡಬೇಕು, ಇದು ಇಮೇಲಲ್ಲಿ ವಾಟ್ಸಪ್ಪಲ್ಲಿ ತೆಗೆದು ನೋಡಬೇಕು. ಅದೆಲ್ಲ ನಮಗೆ ಅಷ್ಟೊಂದು ಇದಿಲ್ಲ. ಇವರು ಅದರಲ್ಲ ಹರೀಶ್ ಅವರು ಹೆಲ್ಪ್ ಮಾಡಿದ್ರು ಅವ್ರಿಗೆ. ಎಲ್ಲ ಮಗಳು MCA ಸಾಫ್ಟ್ವೇರ್ ಇಂಜಿನಿಯರು, ಅವ್ರಿಗೆ ಬೇರೆ ಏನೋ ಕೆಲಸ ಅಂತ ಅವ್ರು ಹೇಳಿದ್ರೆ ಅವ್ರು ಏನೋ ಟೆನ್ಷನ್ ತಗೊಂಡು ಏನೋ ತೆಗೆದು ನೋಡೋದು ಅದು ಇದು ಅಂತ ಅಂತಾರೆ. ಅವ್ರಿಗೆ ಕೇಳಕ್ಕೆ ನಾನು ನಮ್ಮ ಕಡೆಯಿಂದ ನಿಮ್ಗೆ ನಮ್ಮ ಶಾಸಕರ ಜನಪ್ರಿಯ ಶಾಸಕರಾಗಿಸ್ಬೇಕಂತ ನಾವು ಒಂದು ಕೇಳಿಕೊಳ್ತೀವಿ. ನಮ್ಮೂರ ಶಾಸಕರು ನಡೆಸ್ತಾರ, ಇದು ಪ್ರಶ್ನೆ. ಆದಷ್ಟು ಒಂದು 3-4 ದಿನ ಅಡ್ರೆಸ್ ಕೊಟ್ಟರೆ ಸಾಕು ನನಗೆ ಅಷ್ಟೇ. ಖಂಡಿತ ಕೊಡ್ತೀನಿ. ನಮಗೆ ಅವ್ರ ಅಡ್ರೆಸ್ಸು ಕೊಡ್ತೀನಿ, ನೀವು ಮೊಬೈಲ್ ನಂಬರು ಕೊಡ್ತೀನಿ. ಈಗಿರೋ ಮೊಬೈಲ್ ನಂಬರ್ ನೀವು ಸಂಪರ್ಕ ಮಾಡ್ಕೊಳ್ಳಿ ಅವ್ರದ್ದು, ನನ್ನ ನಂತರ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ರೈಟ್ ಸರ್. ಓಕೆ ಸರ್. ಓಕೆ ಸರ್, ಪ್ಲೀಸ್. ಓಕೆ, ಥ್ಯಾಂಕ್ ಯು, ಪ್ಲೀಸ್. ಥ್ಯಾಂಕ್ ಯು ಹರೀಶ್. ನಿಮ್ಮ ಯಾರ್ಯಾರ ಸ್ನೇಹಿತರದಾರೆ ಎಲ್ಲರೂ ನಮ್ಗೆ ಅದ್ರ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ನಲ್ಲಿ ಮಾಡಿಸ್ಕೊಂಡು ದಯವಿಟ್ಟು. ಇವರು ನಾವು ಅಕ್ಕಪಕ್ಕ ಮನೆಯವರು, ಇವ್ರು ನಾವು ಹಾಕಿರೋದು ನೋಡ್ಬಿಟ್ಟು ನಾವು ಬರ್ತೀವಿ ಅಂತ ಮಾಡಿ ಸರ್. ಅದಕ್ಕೆ ಕರ್ಕೊಂಡು ಬಂದಿದ್ದು. ಅಲ್ಲ, ನಿಮಗೆ ನಾವು ಬೆಂಗಳೂರಿಗೆ ಬಂದ ನಿಮ್ಗೆ ವೇಟ್ ಬೆಂಗಳೂರಿಗೆ ಬಂದವ್ರಿಗೆ ನಾವು ಫೋನ್ ಮಾಡಿ, ಸರ್ ನಾವು ಒಂದು ಮನೆನೇ ಮಡಗಿದ್ದೀನಿ, ಹೊರಗಡೆಯಿಂದ ಬಂದವ್ರಿಗೆ ಸೇಮ್ ಎಲ್ಲ ಅಡುಗೆ ಮನೆ, ಬಚ್ಚಲು, ಹಾಲು. ಎಲ್ಲ ಸಮಯ ಸೊನ್ನೆ ಬರ್ತೀವಿ, ಇರ್ತೀವಿ, ಹೋಗ್ತೀವಿ ಅಷ್ಟೇ. ಅಲ್ಲ ಸರ್, ಆಲ್ಟ್ ಇದ್ದರೆ ನೀವು ಲಾಡ್ಜಲ್ಲಿ ಅಲ್ಲಿ ಉಳ್ಕೊಳಂಗಿಲ್ಲ. ಖಂಡಿತ ಈ ಸಾರಿ ಬೆಂಗಳೂರಿಗೆ ಒಂದೇ ಮನೆ, ಅದು ಸಪ್ರೇಟಾಗಿ ಹಂಗೆ ಇಟ್ಬಿಟ್ಟಿದ್ದೀನಿ, ಬಾಡಿಗೆ ಕೊಡದೆ. ಎಲ್ಲಿ ಬರುತ್ತೆ? ಕೇರ್ಪುರಂ ಪಕ್ಕ, ಕೇರ್ಪುರಂ ಹೊಸಕೋಟೆ ಸೆಂಟ್ರು ಇದಿದೆಯಲ್ಲ. ಯಶವಂತಪುರಕ್ಕೆ ಎಷ್ಟು ದೂರ ಆಗುತ್ತೆ? ವಿಜಯನಗರಕ್ಕೆ ಹತ್ರ ಆಗುತ್ತಾ? ಇಲ್ಲ, ಯಶವಂತಪುರ ಈ ಕಡೆ ಆಯಿತು. ಆ ಕಡೆ ಹಲ್ಸೂರು ಹೊಸ ಗೇಟ್, ಹಲ್ಸೂರು ಗೇಟ್ ನೆಲಮಂಗಲ. ಇಲ್ಲ, ಓಲ್ಡ್ ಮಡ್ರಾಸ್ ರೋಡ್, ಚೆನ್ನೈ ರೋಡ್, ಚೆನ್ನೈ ರೋಡ್, ಹೊಸಕೋಟೆಗೆ ಹತ್ರ, ಮತ್ತೆ ಏರ್ಪೋರ್ಟ್ಗೆ ಹತ್ರ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಈ ಕಡೆಯಿಂದ ಬಂದರೆ ಸೀದಾ ನಮ್ಮ ಮನೆ ಹತ್ರ ಬರ್ತದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಅಲ್ಲ ಟ್ಯಾಕ್ಸಿಗಳೆಲ್ಲ. ಅಲ್ಲ, ಇಷ್ಟೆಲ್ಲ ಹೋರಾಟ ಮಾಡಿ ಹತ್ರ ವೈಟ್ ಫೀಲ್ಡ್ಗೆ ಹತ್ರ ಆಗುತ್ತೆ. ವೈಟ್ ಫೀಲ್ಡ್ಗೆ, ರೈಟ್, ಅದೇ ಮುದ್ದೇನಹಳ್ಳಿ ರೋಡು. ಇಲ್ಲ, ಮುದ್ದೇನಹಳ್ಳಿ ಆ ಕಡೆ ಬಂದ್ಬಿಡಿ. ಚಿಕ್ಕಬಳ್ಳಾಪುರ ರೋಡ್ ಅದಲ್ರಿ ನೀವು ಹೇಳ್ತಾರೆ, ಬರೋದು ನೀವು ಅಲ್ಲೇ ಬರೋದು. ಅದು ಮುದ್ದೇನಹಳ್ಳಿ ಇನ್ನು ಮುಂದಕ್ಕೆ ಹೋಗಿ ಸರ್. ಅಲ್ಲ, ಮುದ್ದೇನಹಳ್ಳಿ ದೂರ ಆಯ್ತು, ನಮ್ಮ ಮಗ ಮುದ್ದೇನಹಳ್ಳಿ. ಅದೇ ಚಿಕ್ಕಬಳ್ಳಾಪುರ ಸರ್. ಅದು ನಮಗೆ ಪ್ಯಾರಲಲ್ ರೋಡ್, ಅಲ್ಲಿಂದ ನಮ್ಮ ಮನೆಗೆ 30 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ, ದೇವನಹಳ್ಳಿಯಿಂದ ಇಲ್ಲಿಗೆ, ಆವಲಹಳ್ಳಿಗೆ. ಇದು ಚೆನ್ನೈ ರೋಡ್, ಓಲ್ಡ್ ಮಡ್ರಾಸ್ ರೋಡ್. ಮೊದಲು ಹೊಸೂರು ರೋಡ್ ಇರಲಿಲ್ಲ, ಇದೇ ಮೇನ್ ಇದಿದ್ದು ಚೆನ್ನೈ ರೋಡ್. ಕೇರ್ಪುರಂ ಸರ್, ಮೇನು ಕೇರ್ಪುರಂ. ಕೃಷ್ಣರಾಜ್, ನೀವು ಕೇರ್ಪುರಂ ಬಂದು ಫೋನ್ ಮಾಡಿದ್ರು ಆಯ್ತು.
ಸರಿ ಸ್ವಾಮಿ, ಬೆಂಗಳೂರಿಗೆ ಬಂದು ಬರೀ ಬರ್ತೀನಿ ಬಿಡಿ. ಹ್ಞೂ ಸುಮ್ಮನೆ ಯಾಕೆ ನೀವು ಅಲ್ಲಿ ಲಾಡ್ಜಲ್ಲೆಲ್ಲ ಉಳ್ಕೊಂಡು ಅವ್ರಿಗೆಲ್ಲ ಇದು ಕೊಟ್ಕೊಂಡು ಯಾಕೆ ಸುಮ್ಮನೆ ನಮ್ಮನೇಲೆ ಇದು ಬನ್ನಿ. ಖಂಡಿತ ಸರ್. ಎಲ್ಲ ಅನುಕೂಲ ಇದೆ, ಏನು ತೊಂದರೆ ಅಂತಲ್ಲ. ಓಕೆ 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 ಪ್ಲೀಸ್. ಅದಕ್ಕೆ ನಾನು ಯಾರು ಬಳೆ ಕೊಟ್ಟು ಹಂಗೆ ಇಟ್ಬಿಟ್ಟಿದ್ದೀನಿ ಇಲ್ಲೇ ಅಂತ.